ಕ್ಯಾಮರಾ ಆಕ್ಷನ್. ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಜೀವನದ ಮಾರ್ಗ ಸುಲಭವಾಗಿರುತ್ತೆ ಅನ್ನೋ ಕಾರಣಕ್ಕೆ. ಆದರೆ ಎಷ್ಟೋ ಬಾರಿ ಆ ಗುರಿಗಳೇ ತಪ್ಪಿ ಹೋಗಿರತ್ತೆ. ಇವ್ರೂ ಹಾಗೆ ಫೇಲ್ ಆದೆ ಎಕ್ಸಾಮ್ನಲ್ಲಿ ಅನ್ನುವ ಕಾರಣಕ್ಕೆ 2 ಬಾರಿ ಜೀವನ ಮುಗಿಸ್ಕೊಳ್ಬೇಕು ಅನ್ನುವಂಥ ಕಠಿಣ ನಿರ್ಧಾರವನ್ನು ಕೈಗೊಂಡಿದ್ರು. ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿದ್ರು. ಆದರೆ ಕುಗ್ಗಲಿಲ್ಲ, ಮತ್ತೆ ಗೆದ್ದು ಬಂದರು. ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ಬೇಕು, ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು. ತಮ್ಮದೇ ಸ್ಕೂಲ್ನಲ್ಲಿ ಇವತ್ತು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಾರೆ. ಒಬ್ಬ ಉತ್ತಮ ಶಿಕ್ಷಕ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿದ್ದಾರೆ. ಅದರ ಜೊತೆಗೆ ತಾವು ದೇಹ ದಾನವನ್ನು ಮಾಡಿ ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರೇ ಇವತ್ತಿನ ನಮ್ಮ ಬಾಹುಬಲಿ ಸಿದ್ಧಲಿಂಗ ಬಾಳಿ. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಬಾಹುಬಲಿ ನೂರಾರು ಮಕ್ಕಳ ನೆಚ್ಚಿನ ಶಿಕ್ಷಕ ಸಿದ್ಧಲಿಂಗ ಬಾಳಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ನಿಜವಾಗ್ಲೂ ಶಿಕ್ಷಕರನ್ನ ಮಾತಾಡ್ಸೋದು ಅಂತ ಅಂದ್ರೆ ನಮಗೂ ಒಂದು ಖುಷಿ ಆಗತ್ತೆ. ಆ ಹೆಮ್ಮೆ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ನಿಮ್ಮ ವೃತ್ತಿ, ನಿಮ್ಮ ಕೆಲಸವೇ ಆ ರೀತಿ ಆಗಿದೆ. ಇವತ್ತು ಒಳ್ಳೊಳ್ಳೆ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂತ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಪೋಷಕರು ಕನಸು ಕಾಣ್ತಾ ಇರ್ತಾರೆ. ಅವ್ರಿಗೊಂದು ಸುಂದರವಾದಂಥ ರೂಪವನ್ನ ಕಲ್ಪಿಸಿಕೊಡುವಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹಿನ್ನೆಲೆ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ಅದ್ರ ಬಗ್ಗೆ ತಿಳಿಯೋದಾದ್ರೆ ಸರ್. ನಮ್ದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು. ಮುಂಚೆ ಚಿತ್ತಾಪುರ ತಾಲೂಕು, ಈಗ ಅದನ್ನು ಶಾಬಾದ್ ತಾಲೂಕು ಮಾಡಿದ್ದಾರೆ, ಹೊಸ ತಾಲೂಕಾಗಿದೆ. ರಾವೂರು ಗ್ರಾಮ ಅಂತ, ಬಹುಶಃ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಇರುವಂಥ ಒಂದು ದೊಡ್ಡ ಊರು. ಮೂಲತವಾಗಿ ಆ ಊರಿನ ಬಗ್ಗೆ ಹೇಳಬೇಕಾದ್ರೆ ಒಂದು ಗಣಿಗಾರಿಕೆ, ಈಗ ಪರ್ಸಿ ಏರಿಯಾ ಅಂತ ಕರಿತೀವಿ ನಾವು. ಈಗ ಕಲ್ಲಿನ ಗಣಿಗಾರಿಕೆ, ಆ ಕಲ್ಲುಗಳನ್ನು ತೆಗೆದು ಅದನ್ನು ಕಟ್ ಮಾಡಿ ಪಾಲಿಷ್ ಮಾಡಿ ಅದನ್ನು ಬೇರೆ ಬೇರೆ ಊರುಗಳಿಗೆ ಅದನ್ನು ಕಳಿಸುವಂಥ ಒಂದು ಊರು. ಮೂಲತವಾಗಿ ಬೇಸಿಕಲಿ ಏನಾಗ್ತದೆ ಅಂದ್ರೆ ಕಲ್ಲಿನ ಗಣಿಗಾರಿಕೆ ಊರು. ಕಾರ್ಮಿಕರು, ಉದ್ಯಮ, ಈ ರೀತಿ ವಾಣಿಜ್ಯ ರೀತಿಯಿಂದ ಬೆಳೆದಂಥ ಊರು. ಅಲ್ಲಿ ನಮ್ಮ ತಂದೆಯವರು ಡಾಕ್ಟರ್ ಗುಂಡಣ್ಣ ಬಾಳಿ ಅಂತ, ಆದರೆ ಅವರು ಮತ್ತು ನಮ್ಮ ತಾಯಿಯವರು ಶಿವಲಿಂಗಮ್ಮ ಬಾಳಿಯವರು ಇಬ್ಬರು ನಮ್ಮದು ಮೂಲತವಾಗಿ ಸಾತ್ಕೇಡ್ ಅಂತ ಬರ್ತಾರೆ. ಸಾತ್ಕೇಡಿಂದ ವಲಸೆ ಬಂದು ರಾವೂರಿಗೆ ಬರ್ತಾರೆ. ರಾವೂರಿಗೆ ಬಂದ ನಂತರ ನಾವು 4 ಜನ, ನಮ್ಮ ಅಕ್ಕ ರಾಚಮ್ಮ ಅಂತ, ಆಮೇಲೆ ಈಶ್ವರ್ ಬಾಳಿ, ಆಮೇಲೆ ನಾಗಮ್ಮ ಬಾಳಿ ಮತ್ತು ನಾವು ಸಿದ್ಧಲಿಂಗ ಬಾಳಿ ಅಂತ. ನಾನು ಹುಟ್ಟಿದ್ದು ರಾವೂರಲ್ಲಿ 1982 ಮೇ 2ರಂದು ನಮ್ಮ ಜನನ ಆಯಿತು. ಆದರೆ ರಾವೂರು ಅಂತ ಬಂದಾಗ ಭಾಳ ಜನ ಇದು ಗಣಿಗಾರಿಕೆ ಏರಿಯಾ, ಇದು ಶಿಕ್ಷಣದಿಂದ ವಂಚಿತರಾದಂಥ ಏರಿಯಾ, ಆಮೇಲೆ ಇಲ್ಲಿ ಬರೀ ಕೂಲಿ ಕಾರ್ಮಿಕರ ಏರಿಯಾ, ಈ ಮಟ್ಟಿಗೆ ಜನರ ತಿಳುವಳಿಕೆ ಇತ್ತು. ಆದರೆ ಬರ್ತಾ 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 ಅದನ್ನು ಶೈಕ್ಷಣಿಕವಾಗಿ ರಾವೂರು ಅಂದರೆ ಅದು ಶಿಕ್ಷಣದ ಊರು, ರಾವೂರು ಅಂತಂದರೆ ಅದು ಸಾಹಿತಿಗಳ, ಕವಿಗಳ ಊರು ಅನ್ನೋಷ್ಟು ಮಟ್ಟಿಗೆ ಈಗ ಅದು ಬದಲಾವಣೆ ಆಗಿದೆ. ಭಾಳ ಆತ್ಮತೃಪ್ತಿ ಇದೆ. ಒಂದಿಷ್ಟು ಪರಿಸರವನ್ನು ಬದಲಾಯಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಆದರೆ ಮೂಲತವಾಗಿ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ನೋಡಿದ್ರೆ ಅಥವಾ ಹಿನ್ನೆಲೆಯನ್ನು ನೋಡಿದ್ರೆ, ನಾವು ಗುಂಡಣ್ಣ ಬಾಳಿ ಅನ್ನೋದು ಒಂದು ದೊಡ್ಡ ಫ್ಯಾಮಿಲಿ ಇದೆ. ಒಂದು ಬಾಳಿ ಕುಟುಂಬ ಅಂತಂದರೆ ಒಂದು 20-25 ಕುಟುಂಬಗಳ ಒಂದು ದೊಡ್ಡ ಫ್ಯಾಮಿಲಿ. ಅದರಲ್ಲಿ ಒಂದು 200 ಜನ ಸದಸ್ಯರಿದ್ದಾರೆ. ಅದು ಮೂಲತವಾಗಿ ಬೆಳೆದದ್ದು ಒಂದು 2 ಫ್ಯಾಮಿಲಿಯಿಂದ, ಒಂದು 2 ದೊಡ್ಡ ಫ್ಯಾಮಿಲಿಯಿಂದ ಹೀಗೆ ಅದು ಬೆಳೀತಾ ಬಂತು. ಈಗ ಒಂದು 200 ಜನ ನಮ್ಮ ಬಾಳಿ ಫ್ಯಾಮಿಲಿ ಇದ್ದಾರೆ. ಅದೇ ರಾಜಕೀಯವಾಗಿ ಒಂದಿಷ್ಟು ಪ್ರತಿಷ್ಠೆಯ ಒಂದು ಫ್ಯಾಮಿಲಿ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಹೀಗೆ ನಮ್ಮ ತಂದೆಯವರು ಗುಂಡಣ್ಣ ಬಾಳಿಯವರು ಎಲ್ಲ ಕಡೆ ಅದನ್ನು ಭಾಳ ಪ್ರಸಿದ್ಧರಾಗಿದ್ದಾರೆ. ಆ ಭಾಗದಲ್ಲಿ ಅವ್ರು ಹಣ ಗಳಿಸಲಿಲ್ಲ, ಆದರೆ ಹೆಸರು ಗಳಿಸಿದ್ದಾರೆ. ಇದ್ದಂಥ ಆಸ್ತಿಯನ್ನು ಕೂಡ ಮಾರಿ ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿದ್ದಾರೆ. ಭಾಳ ಸಂತೋಷ ಇದೆ ನಮಗೆ. ನೀವು ಕೊನೆಯವರ ಸರ್? ನಾವು ಕೊನೆಯವರು ಲಾಸ್ಟ್. ಈಗ ಕೊನೆ ಮಕ್ಕಳು ಅಂತಂದ್ರೆ ಸ್ವಲ್ಪ ಮುದ್ದು ಜಾಸ್ತಿ ಅಂತ ಹೇಳ್ತಾರೆ, ನಾರ್ಮಲ್ ಆಗಿದೆ. ನಿಮ್ದು ಜಾಯಿಂಟ್ ಫ್ಯಾಮಿಲಿ, ತುಂಬಾ ದೊಡ್ಡ ಕೂಡು ಕುಟುಂಬ ಅಂತ ಹೇಳ್ತಿತ್ತು. ಆ ಪ್ರೀತಿ ಪಡ್ಕೊಳ್ಳೋದು, ಆ ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಸೊ ನಿಮ್ಮ ಬಾಲ್ಯದ ದಿನಗಳು ಅಂತ ಬಂದಾಗ ತಂದೆ ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ, ಅಕ್ಕಂದ್ರು, ಅಣ್ಣಂದ್ರು ಎಲ್ಲ ಹೆಂಗಿತ್ತು ಅಂತ ಸರ್? ನಾವು ನಮ್ಮ ತಂದೆಯವರಿಗೆ ಒಬ್ಬರು ತಮ್ಮದವರು ಬಸಲಿಂಗಪ್ಪ ಬಾಳಿ ಅಂತ, ಅವರು ಒಂದು ಪಾಲಿಶ್ ಮಷಿನ್ ಇತ್ತು. ನಾವು ಕೂಡ ಇರ್ತಿದ್ವಿ. ಆದರೆ ಬರ್ತಾ 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 ಅವರು ಫ್ಯಾಮಿಲಿ ದೊಡ್ಡದಾದಾಗೆ ನಾವು ಸ್ವಲ್ಪ ವಾಸ ಮಾಡಲಿಕ್ಕೆ ಮನೆ ಚಿಕ್ಕದಾಗಿತ್ತು. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ, ಹೇಳ್ಕೊಲಿಕ್ಕೆ ಮನೆ ದೊಡ್ಡ ಮನೆತನ, ಆದರೆ ಆರ್ಥಿಕವಾಗಿ ಅಷ್ಟು ನಾವು ಸಬಲರಾಗಿರಲಿಲ್ಲ. ಯಾಕಂದರೆ ಅವರು ನಮ್ಮ ತಂದೆಯವ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಇದ್ದಂಥ ಆಸ್ತಿಯನ್ನು ಮಾರಿ ಕೂಡ ಸಮಾಜ ಸೇವೆ ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ
ಆದರೆ ಸಮಾಜ ಸೇವೆನೇ ಅವರ ಮೂಲ ಕಾಯಕ ಆಗಿತ್ತು. ಮನೆಯಿಂದನೇ ಅವರೆಲ್ಲವನ್ನ ಸಮಾಜಕ್ಕಾಗಿಯೇ ಕೊಡ್ತಾ ಇದ್ರು. ಅವ್ರ ವೃತ್ತಿಯಲ್ಲಿ ವೈದ್ಯರು ಅಂತಂದರೆ ಆಗಿನ ಕಾಲದಲ್ಲಿ RMP ಡಾಕ್ಟರ್ ಅಂತಿದ್ರು. RMP ಡಾಕ್ಟರ್ ಮಾಡ್ತಾನೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾರು ಪೇಷಂಟ್ಗಳು ಬಂದಿರ್ತಾರೆ ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡೋದು, ಅವರಿಂದ ₹1 ನಿರೀಕ್ಷೆ ಮಾಡೋಂಗಿಲ್ಲ. ಅವ್ರು ಕೊಟ್ಟರೆ ತಗೋದು, ಇಲ್ಲ ಅಂತಂದ್ರೆ ಅವರಿಗೆ ಚಹಾ ಕುಡಿಸಿ ಕಳಿಸೋದು. ಮತ್ತು ಅವ್ರಿಗೆ ಏನಾದರೂ ಮೆಡಿಸಿನ್ಸಿಗೆ ದುಡ್ಡಿಲ್ಲ ಅಂತಂದರೆ ಇವರೇ ಮೆಡಿಸಿನ್ಸ್ ಕೊಡೋರು. ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿ, ಮತ್ತು ಹೈಯರ್ ಏನಾದರೂ ರೆಫರ್ ಮಾಡೋದಿತ್ತು ಬೇರೆ ಬೇರೆ ಕಡೆ ಅವರಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸಿತ್ತು ಅಂದರೆ ಇವರೇ ಖುದ್ದಾಗಿ ಹೋಗಿ ಆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿ, ಈ ರೀತಿ ತಮ್ಮ ಬಿದ್ದದೆಲ್ಲ ಸಂಪನ್ಮೂಲವನ್ನು ಎಲ್ಲ ಅವ್ರಿಗೆ ಜನರಿಗಾಗಿನೇ. ಬಟ್ ಮಕ್ಕಳು ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ವಿ. ಅಂದರೆ ಸಮಾಜ ಸೇವೆಗಾಗಿನೇ ತಂದೆಯವರು ದುಡಿತಾ ಇದ್ದಾರೆ, ನಾವು ಕೂಡ ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಅತಿಯಾಗಿ ಅವ್ರಿಗೆ ಏನೋ ಬೇಡಿಕೆಗಳನ್ನು ಇಡ್ತಾ ಇರಲಿಲ್ಲ. ಒಂದು ಲಿಮಿಟೇಷನ್ದಲ್ಲಿ ನಾವು ಬೆಳೀತಾ ಇದ್ವಿ. ಆದರೆ ನಾವು ಏನೋ ಹೇಳ್ಕೋಬೇಕು ಅಂತಂದರೆ ನಮ್ಮ ತಾಯಿ ಹತ್ರನೇ ಹೇಳ್ಕೊಳ್ಬೇಕು. ಅಂದರೆ ತಂದೆ ಅಂದರೆ ಕಟ್ಟುನಿಟ್ಟು ಅವ್ರ ಶಿಸ್ತು ಭಾಳ ಹೆದರ್ತಾ ಇದ್ವಿ. ಈಗಲೂ ನಮ್ಮ ತಂದೆಯವ್ರಿಗೆ ಹೆದರ್ತೀವಿ ನಾವು. ಯಾಕಂತಂದರೆ ರಾಜಕೀಯ ಹಿನ್ನೆಲೆ ಅಂತ ಬಂದಾಗ ನಮಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ. ಅವ್ರದ್ದೇ ಆದ ರಾಜಕೀಯ ಸಮಾಜ ಸೇವೆ ಅದನ್ನು ನೋಡ್ತಾ ನಾವು ಬೆಳೆದಿದ್ವಿ. ಆದರೆ ಇವತ್ತು ಮಟ್ಟಿಗೆ ನಾವು ಈ ಸ್ಟುಡಿಯೋದಲ್ಲಿ ಬಂದು ಒಂದಷ್ಟು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರು. ಅವ್ರು ಕಲಿಸಿದಂಥ ಶಿಸ್ತು, ಅವ್ರು ಕಲಿಸಿದಂಥ ಮೌಲ್ಯಗಳು, ಆದರ್ಶಗಳು ಇವತ್ತಿಗೂ ಕೂಡ ನಮ್ಮನ್ನು ಈ ರೀತಿಯಾಗಿ ಬೆಳೀಲಿಕ್ಕೆ ಒಂದು ಪೂರಕ ವಾತಾವರಣ ಸೃಷ್ಟಿ ಮಾಡಿದೆ ನಮಗೆ. ಅದು ನಮ್ಮ ಕಾಕೋರು ಅಂದರೆ ನಮ್ಮ ಚಿಕ್ಕಪ್ಪವರು COVID-19 ಒಂದು ವೇವ್ ಬಂದಾಗ ಕೊರೋನಾದಿಂದ ತೀರ್ಕೊಂಡಿರೋದು ನಾವು. ಕೋವಿಡ್ ಕಾರಣದಿಂದ ಅವ್ರು ತೀರ್ಕೊಂಡ್ರು. ಸರ್, ಈಗ ನೀವು ಹೇಳ್ತಾ ಇದ್ರಿ ಬಾಳಿ ಕುಟುಂಬ ಅಂತಂದ್ರೆ ಅದೊಂದು ದೊಡ್ಡ ಕುಟುಂಬ, ಎಲ್ರಿಗೂ ಗೊತ್ತಿರುವಂತದ್ದು ಅಂತ. ಸೊ ನಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಆ ಹೆಸರು ಹೇಳ್ತಾ ಇದ್ದಂಗೆನೆ ಗೌರವ ಅನ್ನೋದು ಸಿಗುತ್ತೆ, ಅಥವಾ ಎಲ್ರಿಗೂ ಅದೊಂದು ದೊಡ್ಡ ಕುಟುಂಬ, ಅವ್ರಿಗೇನು ಬಿಡು ಕಮ್ಮಿ, ಅವ್ರಿಗೇನಿದೆ ಬಿಡು ಅನ್ನೋದೊಂದಿರತ್ತೆ. ಅದೇ ಮನೆ ಒಳಗಿನ ಪರಿಸ್ಥಿತಿಗೆ ಏನಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರತ್ತೆ. ಸೊ ಆ ಕಷ್ಟದ ಸಂದರ್ಭಗಳು ಅಥವಾ ಏನೋ ಸಮಸ್ಯೆ ಆಗ್ತಾ ಇದೆ, ಆರ್ಥಿಕವಾಗಿ ನಮ್ಗೆ ಹೊಡ್ತಾ ಬೀಳ್ತಾ ಇದೆ, ಆ ಥರದ್ದು ಏನಾದ್ರು ಅನ್ಸಿದ್ದು, ಅಥವಾ ನಾವು ಕೂಡ ನಮ್ಮ ತಂದೆಗೆ ದುಡಿದು ಕೊಡಬೇಕು, ಅಥವಾ ನಮ್ಮ ಫ್ಯಾಮಿಲಿ ಇನ್ನೂ ಆರ್ಥಿಕವಾಗಿ ಸದೃಢವಾಗಬೇಕು, ಆ ಥರ ನಿಮ್ಗೆ ಅನ್ಸಿದ್ದು ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಇತ್ತ ಸರ್ ಹಾಗೆ? ಎಸ್, ಈಗ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ. ಮೊದಲು ಚಿಕ್ಕಪ್ಪ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ವಿ. ಅದ್ರ ಬರ್ತಾ ಅವರು ಒಂದು ಬಿಸ್ನೆಸ್ ಲೆವೆಲಿಗೆ ಹೋದ್ರಲ್ರಿ. ನಮ್ಮ ಚಿಕ್ಕಪ್ಪರು ಅವ್ರದ್ದೇ ಆದಂಥ ಒಂದು ಪಾಲಿಶ್ ಮಷೀನು, ಅದನ್ನು ನೋಡ್ತಾ ಹೋದ್ರು. ಅದರಲ್ಲಿ ನಮ್ಮ ಚಿಕ್ಕಪ್ಪರದು ಏನಾದ್ರಲ್ಲ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿತ್ತು ರೀ. ಮತ್ತು ಆಮೇಲೆ ಬರ್ತಾ ಸ್ವಲ್ಪ ಕಡಿಮೆ ಆದಾಗ ನಮ್ಮ ತಂದೆಯವರು ಆ ಫ್ಯಾಮಿಲಿ ಜವಾಬ್ದಾರಿನೂ ನಿರ್ವಹಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಂತಾರ್ರಿ. ಫಸ್ಟ್ ಚುನಾವಣೆಗೆ ನಿಂತಾಗ ಅವ್ರು ಸೋತ್ರಿ. ಸೋತಾಗ ಒಂದಿಷ್ಟು ದುಡ್ಡು ಕಳ್ಕೊಂಡ್ರಿ. ಯಾಕಂದ್ರೆ ಆಗಿನ ಚುನಾವಣೆ ಅಂತಂದ್ರೆ ಅದು ನೈತಿಕತೆ ಚುನಾವಣೆ ಆಗಿತ್ತು. ಜಾಸ್ತಿ ದುಡ್ಡು ಆಗ್ತಾ ಇರಲಿಲ್ಲ, ಬರೀ ಟಿಫನ್ ಮೇಲೆ ಇದ್ರ ಮೇಲಿನ ಚುನಾವಣೆಗಳಾಗ್ತಾ ಇತ್ತು. ಆಮೇಲೆ 2ನೇ ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದರು 1995ರಲ್ಲಿ. ಅವಾಗನೇ ನಮ್ಮ ಅಕ್ಕನ ಮದುವೆಯನ್ನ 3 ದಿನ ಊರೂಟ ಹಾಕಿದ್ರಿ. 3 ದಿನ ಊರೂಟ ಅಕ್ಕನ ಮದುವೆಯಲ್ಲಿ. ಹೀಗೆ ಆಡಂಬರದ ಮದುವೆ, ಆಮೇಲೆ ಒಂದಿಷ್ಟು ಸಮಾಜ ಸೇವೆ, ಈ ರೀತಿಯಾಗಿ ನಮ್ಮ ಆಸ್ತಿ ಒಂದು 6 ಎಕರೆ ಜಮೀನಿತ್ತು. ಅದನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ಅದನ್ನು ಮಾರಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಿಂತು ಗೆದ್ದು, ಮತ್ತು ಈ ರೀತಿ ಆಡಂಬರದ ಮದುವೆ ಆಯಿತು. ಅಂದರೆ ಸುತ್ತೂರಿಗೆ ಒಂದು 10 ಹಳ್ಳಿಗೂ ಕೂಡ ಮದುವೆ ಅಂತ ಮಾಡಿದ್ರೆ ಬಾಳಿ ಕುಟುಂಬದ ಮದುವೆ ಥರನೇ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ಭಾಳ ಅದ್ದೂರಿಯಾದಂಥ ಮದುವೆ ಆಯ್ತು. ಆಮೇಲೆ ನಂತರ ಬರ್ತಾ ಸ್ವಲ್ಪ ಆರ್ಥಿಕ ಸಂಕಷ್ಟಕ್ಕೆ ಬಂದ್ವಿ ನಾವು. ಯಾಕಂದರೆ 4 ಜನರ, ಅಂದರೆ ನಮ್ಮದು ಎಜುಕೇಷನ್ಗೆ ಅಷ್ಟು ಖರ್ಚಾಗಲಿಲ್ಲ ರೀ. ಯಾಕಂದರೆ ಅವ್ರದ್ದೇ ಆದಂಥ ಸಂಸ್ಥೆ ಇತ್ತು, ತಂದೆಯರೇ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇತ್ತು, ರಾವೂರು ಗ್ರಾಮದ ಸಿದ್ಧಲಿಂಗೇಶ್ವರ ವಿದ್ಯಾರ್ಥಿ ಸಂಸ್ಥೆ. ಆ ಸಂಸ್ಥೆಯಲ್ಲೇ ನಾವೆಲ್ಲರೂ ಕೂಡ ಅಲ್ಲಿ ಕಲ್ತ್ವಿ. ನಮ್ಮ ಅಕ್ಕ ರಾಚಮ್ಮ ಅವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲ್ತಿದ್ದಾರೆ ರಾವೂರು ಗ್ರಾಮದಲ್ಲಿ. ಯಾಕಂದರೆ ಅವಾಗ ಇನ್ನೂ ಸ್ಕೂಲ್ ಇರಲಿಲ್ಲ ರೀ, ನಮ್ಮ ಸ್ಕೂಲ್ ಸ್ಥಾಪನೆ ಆಗಿರಲಿಲ್ಲ. ಆನಂತರ ನಾವು ಮತ್ತು ನಮ್ಮ ಅಕ್ಕದವರು ಅಣ್ಣದವರು ಎಲ್ಲರೂ ಕೂಡಿ ನಮ್ಮ ಶಾಲೆಯಲ್ಲಿ ಕಲ್ತ್ವಿ. ನಮ್ಮ ಶಾಲೆಯಲ್ಲಿ ಕಲ್ತರೂ ಕೂಡ ನಾವು ಫೀಸ್ ಕಟ್ಟಬೇಕಾಗಿತ್ತು ರೀ. ಫೀಸ್ ಕಟ್ಟಬೇಕಾಗಿತ್ತು. ಒಂದಿಷ್ಟು ಬೇರೆ ಹೊರಗಡೆ ನೋಟಕ್ಕೆ ಏನಾಯಿತು, ಇದು ಬಾಳಿ ಫ್ಯಾಮಿಲಿ, ಇದು ಸಫಿಸ್ಟಿಕೇಟೆಡ್ ಫ್ಯಾಮಿಲಿ, ಒಂದು ಒಳ್ಳೆ ಪ್ರತಿಷ್ಠಿತ ಫ್ಯಾಮಿಲಿ, ಆರ್ಥಿಕವಾಗಿ ಅನುಕೂಲ ಇರುವಂಥ ಫ್ಯಾಮಿಲಿ ಅಂತ ಅವ್ರು ತಿಳ್ಕೊಳ್ತಾ ಇದ್ರು. ಅದ್ರ ಒಳಗಡೆ ನೋವು ನಮಗೆ ಗೊತ್ತಾಗ್ತಾ ಇತ್ತು. ನಾವು ಎಷ್ಟು ಆರ್ಥಿಕವಾಗಿ ನಾವು ಆ ಬೇಗುದಿಗೆ ಒಳಗಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಆದರೂ ಕೂಡ ಒಂದಿಷ್ಟು ಸವಾಲಿತ್ತು ನಮ್ಗೆ. ಯಾಕಂತಂದರೆ ನಮ್ಮ ತಂದೆಯವರ ಗೌರವ ಕಾಪಾಡಬೇಕು, ನಮ್ಮ ತಂದೆಯವರ ಒಂದು ಪ್ರತಿಷ್ಠಿತೆ. ಯಾಕಂದರೆ ಇಡೀ ಸಮಾಜ ರಾವೂರು ಗ್ರಾಮ ಅಂತಂದರೆ ಅದ್ರ ಗುಂಡಣ್ಣ ಬಾಳಿ ಅಂತಂದರೆ ಅದು ಒಂದು ಗೌರವದ ಪ್ರಶ್ನೆ. ಅದು ಅಂದರೆ ಇವರು ಹೊಂಟಾರ ಅಂತಂದರೆ ಎಲ್ಲರೂ ಎದ್ದು ನಿಂದ್ರವರು. ಅಷ್ಟು ಕಷ್ಟ ನೀಡು, ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದ್ರ ಹೆಸರು ಗಳಿಸಿದ್ದಾರೆ. ಆ ಹೆಸರನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇತ್ತು.
ಹಾಗಾಗಿ ನಮ್ಮ ಅಣ್ಣ ಅಕ್ಕ ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ. ಯಾಕಂತಂದರೆ ಅವರು ಹಾಕಿಕೊಟ್ಟಂಥ ಒಂದು ಬುನಾದಿ ಏನಿದೆಯಲ್ಲ ಅದು ಅಷ್ಟು ಗಟ್ಟಿಯಾದಂಥ ಬುನಾದಿ, ಒಂದು ಶಿಸ್ತಿನ ಪಾಠ ಅದು ಯಾವತ್ತೂ ಹೇಳ್ತಾ ಇದ್ರು, ಅದನ್ನು ನಾವು ಕಲ್ತಿದ್ದೀವಿ ಮೇಡಮ್. ಈ ಥರ ಸಮಾಜ ಸೇವೆ ಅಥವಾ ರಾಜಕೀಯ ಹಿನ್ನೆಲೆ, ಕೂಡು ಕುಟುಂಬ, ಮನೇಲಿ ಮಕ್ಕಳೆಲ್ಲ ಜಾಸ್ತಿ ಜನ ಇದ್ದಾರೆ, ಈ ಥರ ಅಂತ ಬಂದಾಗ ನಾವು ತಂದೆಯ ಜವಾಬ್ದಾರಿಯನ್ನ ಅಥವಾ ತಂದೆಯ ಕಷ್ಟವನ್ನೆಲ್ಲ ನಾವು ದೂರದಿಂದ ನೋಡಿರ್ತೀವಿ. ಬಟ್ ಮನೆಯೊಳಗಿರುವ ಯಜಮಾನಿ ಅಮ್ಮನೂ ಕೂಡ ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಆ ಕಡೆ ಗಂಡನಿಗೂ ಹೇಗಲ್ ಕೊಡ್ಬೇಕು, ಈ ಕಡೆ ಮಕ್ಕಳಿಗೂ ಬುದ್ಧಿ ಹೇಳೋದ್ರ ಜೊತೆಗೆ ಪ್ರೀತಿನೂ ಕೊಡಬೇಕು. ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರು ಅಮ್ಮ ಆಗಿನ ದಿನಗಳನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅಂತ ಅನ್ಸುತ್ತೆ ಸರ್? ಭಾಳ ಎಂಥ ಸನ್ನಿವೇಶ ಅಂತಂದರೆ, ನಮ್ಮ ತಾಯಿಯವರು ನಿಜವಾಗ್ಲೂ ಭಾಳ ನಾವು ಧನ್ಯವಾದ ಹೇಳಬೇಕು. ಯಾಕಂತಂದರೆ ನಮ್ಮ ತಂದೆಯ ಪ್ರೀತಿ ನಮಗೆ ಸಿಗಲಿಲ್ಲ. ಯಾಕಂದರೆ ಅವರಾದಂಥ ಒಂದು ಕಟ್ಟುನಿಟ್ಟ ಶಿಸ್ತು, ಹೊರಗಡೆ ಅವರು ಜಾಸ್ತಿ ಸಮಾಜ ಸೇವೆಗಾಗಿ ಇಡೀ ಬದುಕನ್ನು ಮೀಸಲಿಟ್ಟವ್ರು ಅವರು. ಹಾಗಾಗಿ ನಮ್ಮೆಲ್ಲ ಏಳು ಬೀಳು ಮತ್ತು ಎಲ್ಲ ಬೆಳವಣಿಗೆ ನಮ್ಮ ತಾಯಿನೇ ಕಾರಣ ಆಗ್ತಾಳೆ. ನಮ್ಮ ತಾಯಿ ಎಷ್ಟು ಮಟ್ಟಿಗೆ ನಮಗೆ ಪ್ರೀತಿ ಕೊಡ್ತಾ ಇದ್ರು ಅಂತಂದರೆ, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಮಗೆ ಕೇಳ್ತಾ ಇದ್ದಳು, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ರು. ಆದರೆ ಸಂಪನ್ಮೂಲ ಅಂತ ಬಂದಾಗ ತಂದೆ ಸಂಪನ್ಮೂಲ, ಆದರೆ ನಾವು ಏನಾದರೂ ಹೇಳಬೇಕು ಅಂದರೆ ತಾಯಿಗೆ ಹೇಳಬೇಕು. ಅವ್ರು ಚುನಾವಣೆ ಬರಲಿ, ಮತ್ತೊಂದು ಒಳ್ಳೆಯ ವಿಷಯ ಕೆಟ್ಟ ವಿಷಯ ಏನೇ ಬಂದ್ರೂ ತಾಯಿಯವರೇ ಮುಂದೆ ನಿಂತು ಅದನ್ನು ಕೆಲಸ ಮಾಡೋರು. ಹಾಗಾಗಿ ನಮ್ಮ ತಾಯಿಯವರು ನಮ್ಮ ತಂದೆಯ ಯಶಸ್ಸಿನ ಹಿಂದೆ ಮತ್ತು ನಮ್ಮ ಮಕ್ಕಳ ಯಶಸ್ಸು ಅಂದರೆ ಅವರ ಮಕ್ಕಳು ನಮ್ಮ ಯಶಸ್ಸಿನ ಹಿಂದೆ ಕೂಡ ನಮ್ಮ ತಾಯಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾಳೆ. ಅವರು ಏನು ಸೇವೆ ಮಾಡಿದ್ದಾರೆ, ಅವರ ಹಿಂದೆ ಏನು ಕಷ್ಟಪಟ್ಟಿದ್ದಾರೆ, ಆ ಕಷ್ಟದ ಪ್ರತಿಫಲ ನಮಗೆ ಸಿಗ್ತಾ ಇದೆ. ಅಷ್ಟು ಮಟ್ಟಿಗೆ ನಾವು ಹೇಳ್ಬೋದು, ನಮ್ಮ ತಾಯಿ ಋಣವನ್ನು ನಾವು ತೀರಿಸಲಿಕ್ಕೆ ಈ ಜನ್ಮದಲ್ಲಿ ನಾವು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಾಳ ಕಷ್ಟಪಟ್ಟು ನಮ್ಮನ್ನು ಈ ರೀತಿ ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ ನಮಗೆ. ಸರ್, ಈಗ ಎಜುಕೇಶನ್ ಅಂತ ಬಂದಾಗ ನಾವೀಗ ಉತ್ತರ ಕರ್ನಾಟಕ ಅಂತ ಬಂದಾಗ್ಲೇ ಅಲ್ಲಿನ ಎಜುಕೇಶನ್ ಯಾವ ಥರ ಇರುತ್ತೆ, ಪಾಪ ಅಲ್ಲಿಗೆ ಮಕ್ಕಳಿಗೆಲ್ಲ ಯಾರು ಹೇಳ್ಕೊಡ್ತಾರೆ, ಈ ಥರದ್ದು ಯೋಚನೆಗಳು ನಮ್ಮ ಮೈಂಡಲ್ಲಿ ಬರುತ್ತೆ. ಈಗ ಮನೇಲಿ ಎಜುಕೇಶನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಮಗೆ ನಮ್ಮ ತಂದೆ ತಾಯಿ ಕೂರಿಸ್ಕೊಂಡು ಹೇಳ್ಕೊಡೋದು, ಈ ಥರ ಎಲ್ಲನೂ ಬಯಸ್ತಾರೆ. ನಿಮಗೆ ಆ ಭಾಗ್ಯ ಇತ್ತು ಅಂದರೆ ತಂದೆನೂ ಕೂಡ ಒಳ್ಳೆ ಎಜುಕೇಟೆಡ್ ಆಗಿದ್ರು. ಸೊ ನಿಮ್ಮ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು, ಹೇಗೆ ಓದ್ಕೊಂಡು ಬಂದ್ರಿ? ಅಪ್ಪ ಹೆಲ್ಪ್ ಮಾಡ್ತಾ ಇದ್ರ, ಸಂಜೆ ಕುತ್ಕೊಂಡು ಹೇಳ್ಕೊಡೋದು, ಅಥವಾ ಹೀಗೆ ಓದಲೇಬೇಕು ಅಂತ ಸ್ಟ್ರಿಕ್ಟು ಆ ಥರದ್ದು ಏನಾದ್ರು ಇತ್ತಾ? ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಗೂ ನಮಗೆ ಸಂಪರ್ಕ ಭಾಳ ಕಡಿಮೆ ರೀ. ನನಗಷ್ಟೇ ಅಂತಲ್ರಿ, ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ನಮ್ಮ ತಂದೆ ಸಂಪರ್ಕ ಭಾಳ ಕಡಿಮೆ. ಅವರು ಆದರೆ ಹೆದರ್ತಾ ಇದ್ವಿ ನಾವು, ಅವ್ರ ಜೊತೆ ಮಾತಾಡ್ಲಿಕ್ಕೂ ಕೂಡ ನಾವು ಹೆದರ್ತಾ ಇದ್ವಿ. ಹಾಗಾಗಿ ನಮ್ಮ ಶಿಕ್ಷಣ ಅಂತ ಬಂದಾಗ ಭಾಳ ದೊಡ್ಡ ಪಾತ್ರ ವಹಿಸಿದ್ದು ನಮ್ಮ ಅಕ್ಕ. ಈಗ ಅವರು ಡಾಕ್ಟರ್ ಇದ್ದಾರೆ, ನಾಗಮ್ಮ ಬಾಳಿ ಅಂತ. ಯಾಕಂದರೆ ಅವರು ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ರು. ಅವರು ನಮ್ಮ 3 ವರ್ಷ ಸೀನಿಯರ್ ನಮಗಿಂತ ಅವರು. ಹಾಗಾಗಿ ಪ್ರತಿ ನನ್ನ ಶಿಕ್ಷಣದ ಒಂದು ಏಳು ಬೀಳು ಅಥವಾ ಶಿಕ್ಷಣದ ಪ್ರಗತಿ ಅದೆಲ್ಲವನ್ನ ನಮ್ಮ ಅಕ್ಕ ತಿದ್ದಿ ತೀಡಿ ಅದನ್ನು ಹೇಳ್ತಾ ಇದ್ದಳು. ಹಿಂಗೆ ಓದಬೇಕು, ಹಿಂಗೆ ಬರಿಬೇಕು. ನಾನು ಓದ್ತಿದ್ದಿಲ್ಲ ಅಂದರೆ ಬೆದರಿಸ್ತಾ ಇದ್ದಳು, ಅಮ್ಮ ಹೊಡಿತಾ ಇದ್ದಳು. ಈ ರೀತಿ ಮಾಡಿ ನನ್ನನ್ನು ಬೆಳೆಸಿದ್ದಾಳೆ. ಜೊತೆಗೆ ನಮ್ಮ ಅಣ್ಣನೂ ಕೂಡ ಮಾರ್ಗದರ್ಶನ ಇದೆ. ನಮ್ಮ ಅಕ್ಕ SSLC ವರೆಗೂ ಓದಿದ್ದಾರೆ, ದೊಡ್ಡಕ್ಕ ರಾಚೋಕ್ ಅವರು. ಆಮೇಲೆ ಸೆಕೆಂಡ್ ನಮ್ಮ ಅಣ್ಣವರು LLB ಇದ್ದಾರೆ ಅವರು. ಆಮೇಲೆ ನಂತರ ನಮ್ಮ ಅಕ್ಕ ಇನ್ನೊಬ್ಬರ ಅಕ್ಕ ಡಾಕ್ಟರ್ ನಾಗಮ್ಮ ಬಾಳಿ, ಅವರು ಕೂಡ ಆಯುಷ್ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪ್ರಭಾವ ನನ್ನ ಮೇಲೆ ಜಾಸ್ತಿ ಇದೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನು ತಿಳಿತಿದ್ದ ಇಲ್ಲ ಅದನ್ನು ತಿಳಿಸಿ ಹೇಳ್ತಾ ಇದ್ರು. ಓದ್ಲಿಕ್ಕೆ ಬರ್ತಿದ್ದಿಲ್ಲ ಅಂತಂದ್ರೆ ಅದನ್ನು ಹಿಂಗೆ ಓದಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನನ್ನ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಅಥವಾ ಶಿಕ್ಷಣದ ಕಲಿಕೆ ಅಂತ ಬಂದಾಗ ನಮ್ಮ ಅಕ್ಕನ ಪಾತ್ರ ಭಾಳ ಮುಖ್ಯವಾಗಿದೆ. ಅವರು ನನಗೆ ಎಲ್ಲವನ್ನೂ ಹೇಳ್ತಾ ಇದ್ರು. ಆದರೆ ತಂದೆಯಿಂದ ನಾವು ದೂರ ಇದ್ವಿ. ತಂದೆ ಏನು ಅಂತಂದರೆ ರಿಸಲ್ಟು ಅಥವಾ ನಾವೇನಾದರೂ ದಾರಿ ಬಿಟ್ಟು ನಡೀತಾ ಇದ್ವಿ ಅಥವಾ ಏನೋ ತಪ್ಪು ಮಾಡ್ತಾ ಇದ್ವಿ ಅಂತಂದರೆ ಅವಾಗ ಹೊಡಿತಾ ಇದ್ರು, ಗದರಿಸ್ತಾ ಇದ್ರು, ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ರು. ಆದರೆ ಶಿಕ್ಷಣ ಅಂತ ಬಂದಾಗ ನಮ್ಮ ಅಕ್ಕನ ಪಾತ್ರ ಬಹಳ ಪ್ರಮುಖವಾಗಿದೆ. ಅಂದ್ರೆ ನಾವು ಯಾವಾಗಲೂ ಹೇಳ್ತೀವಿ, ತಂಗಿ ಅಥವಾ ಅಕ್ಕ ಇದ್ದಾಗ ಅವರ ಇನ್ನೊಂದು ತಾಯಿ ಸ್ಥಾನ ತುಂಬಿಡ್ತಾರೆ, ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ. ನಿಮಗೆ 2ನೇ ತಾಯಿ ಆಗಿದ್ರು ಹಾಗಿದ್ರೆ? ವಿಶೇಷವಾಗಿ ನನ್ನ ಅಕ್ಕ ರಾಚಮ್ಮ ಈಗ ಗಣಜಿಲ್ಕೇಡು, ಅವರು ಒಂದಿಲ್ಲ ಒಂದು ರೀತಿಯಿಂದ ಅವರ ಋಣದಲ್ಲಿ ನಾವಿದ್ದೀವಿ. ಯಾಕೆಂತಂದರೆ ನಮ್ಮ ಪ್ರತಿ ಶಿಕ್ಷಣ ಈಗ PUC ಅಂತ ಬಂದಾಗ ಕಲಬುರಗಿಯಲ್ಲಿ ಅವ್ರ ಮನೆಯಲ್ಲಿ ಎದ್ಕೊಂಡು ಅವ್ರ ಮನೆಯಲ್ಲೇ ಓದಿದ್ವಿ. ಅವರೆಲ್ಲ ಶಿಕ್ಷಣ ಮತ್ತು ಊಟ ಬಟ್ಟೆ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಆಮೇಲೆ ಅಕ್ಕ ನಾಗಕ್ಕ ಅವರು ನಮಗೆ ಬೇಕಾದಂಥ ಎಲ್ಲ ಶಿಕ್ಷಣ ಕಲಿಕೆಯಲ್ಲಿ ಏನು ಬೇಕು ಅದೆಲ್ಲವನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ತಾಯಿ ಕಲಿಕೆಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ಯಾಕಂದರೆ ಅವರು ಕಲ್ತಿರ್ಲಿಲ್ಲ, ಮೋಸ್ಟ್ಲಿ 7ನೇ ತನ ಏನೋ ಕಲ್ತಿದ್ದಾರೆ ಅವರು. ಹಾಗಾಗಿ ಅವರಿಂದ ನಾವು ಕಲಿಕೆಯಲ್ಲಿ ನಿರೀಕ್ಷೆ ಮಾಡಲಿಲ್ಲ. ಆದರೆ ತಾಯಿ ಪ್ರೀತಿ ನಮಗೇನು ಸಿಗಬೇಕು ಅದು ಸಿಕ್ಕಿದೆ.
ಆಮೇಲೆ ಅಕ್ಕನ ಪ್ರೀತಿ ನಮಗೆ ಅಕ್ಷರ ರೂಪದಲ್ಲಿ ಸಿಕ್ಕಿದೆ, ಅದು ಸಿಕ್ಕಿದೆ. ಆಮೇಲೆ ಇನ್ನೊಬ್ಬ ದೊಡ್ಡ ಅಕ್ಕನ ಪ್ರೀತಿ ಏನಿದೆಲ್ಲ ಅದು ನಮ್ಮ ಸೇವಾ ಭಾವನೆಯಲ್ಲಿ ಸಿಕ್ಕಿದೆ. ನಮಗೇನು ಬೇಕು ಎಲ್ಲ ರೀತಿಯ ಸೇವೆಗಳನ್ನು ಕೊಟ್ಟಿದ್ದಾಳೆ. ಅದು ಅವರಿಗೂ ಒಳ್ಳೇದಾಗಿದೆ, ಈಗ ನಮಗೂ ಒಳ್ಳೇದಾಗಿದೆ. ಅಷ್ಟು ಮಟ್ಟಿಗೆ ಪ್ರೀತಿ ಕೊಟ್ಟಿದ್ದಾರೆ ನಮಗೆ. ಓಕೆ ಸರ್, ನಾವು ಇತ್ತೀಚಿನ ದಿನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿನೆಲ್ಲ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಏನಿದ್ರು ಗಂಡ ಹೆಂಡತಿ ಒಂದು ಮಗು ಅಷ್ಟೇ, ಫೈನಲ್. ಇನ್ನು ಅತ್ತೆ ಮಾವ ಅಥವಾ ತಂದೆ ತಾಯಿ ಯಾರೇ ಬಂದ್ರು ಅವ್ರು ಸಪ್ರೇಟ್ ಮನೇಲಿ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಇತ್ತೀಚಿನ ಮಕ್ಕಳಿಗೂ ಅಜ್ಜ ಅಜ್ಜಿಯ ಪ್ರೀತಿ ಸಿಗೋದಾಗಿರ್ಬೋದು ಅಥವಾ ದೊಡ್ಡಪ್ಪ ಚಿಕ್ಕಪ್ಪನ ಪ್ರೀತಿ ಸಿಗೋದಾಗಿದ್ರು ತೀರಾ ಕಮ್ಮಿ ಆಗಿದೆ. ಅದರಲ್ಲಿ ನೀವು ಅದೃಷ್ಟವಂತರು, ಎಲ್ಲರ ಪ್ರೀತಿ ಸಿಕ್ಕಿದೆ ನಿಮಗೆ. ಈ ಪರಿಕಲ್ಪನೆ, ಈ ಕೂಡು ಕುಟುಂಬದ ಪರಿಕಲ್ಪನೆ ಅಥವಾ ಇತ್ತೀಚಿನ ಲೈಫ್ ಸ್ಟೈಲ್ ಅನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್? ನಿಮಗೆ ಎಷ್ಟು ಬದಲಾವಣೆ ಆಗಿದೆ ಅಂತ ಅನ್ಸುತ್ತೆ? ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಅಂತ? ಒಂದು ದೃಷ್ಟಿಯಿಂದ ನೋಡಿದ್ರೆ ಕೂಡು ಕುಟುಂಬ ಭಾಳ ಒಳ್ಳೆಯದು ಅಂತ ನಾನು ಅನಿಸ್ತದೆ. ಯಾಕೆಂದರೆ ಕೂಡು ಕುಟುಂಬದಲ್ಲಿ ಅಜ್ಜ ಅಜ್ಜಿಯ ಆದರ್ಶಗಳು, ಮೌಲ್ಯಗಳು, ಅವ್ರು ಹೇಳುವಂಥ ಕಥೆಗಳು, ಆಮೇಲೆ ಈಗ ನಮಗೆ ಶಿಕ್ಷಣ ಸಿಗ್ತಾ ಇದೆ, ಆದರೆ ಸಂಸ್ಕಾರ ಸಿಗ್ತಾ ಇಲ್ಲ. ಲಕ್ಷ ಕೊಟ್ಟು ನಾವು ಶಿಕ್ಷಣ ತಗೋತಾ ಇದ್ದೀವಿ, ಆದರೆ ನಿಜ ಜೀವನದ ಬದುಕಿನಲ್ಲಿ ಹೆಂಗೆ ಬದುಕಬೇಕು ಅಂತ ನಮ್ಮ ಮೌಲ್ಯಗಳು ಗೊತ್ತಾಗ್ತಾ ಇಲ್ಲ, ಸಂಸ್ಕಾರ ಗೊತ್ತಾಗ್ತಾ ಇಲ್ಲ. ಬಟ್ ಈ ಸಂಸ್ಕಾರ ನಮಗೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸಿಗ್ತದೆ, ಅವಿಭಕ್ತ ಕುಟುಂಬದಲ್ಲಿ ಸಿಗ್ತದೆ. ನಮ್ಮ ಅವಿಭಕ್ತ ಕುಟುಂಬದಲ್ಲಿ ಸಾಕಷ್ಟು ಜನ ಈಗದು ಡಿವೈಡ್ ಆಗಿದ್ದಾರೆ, ಈಗ ಡಿವೈಡ್ ಆಗಿ ಬೇರೆ ಬೇರೆ ಕುಟುಂಬ ಆಗಿದೆ. ಆದರೂ ಕೂಡ ನಮ್ಮ ಬಾಳಿ ಫ್ಯಾಮಿಲಿ ಅಂತ ಬಂದಾಗ ಏನೇ ಕಾರ್ಯಕ್ರಮ ಇರಲಿ ನಾವೆಲ್ಲರೂ ಒಟ್ಟುಗೂಡ್ತೀವಿ, ಒಂದು ಪರಿವಾರದ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಏನೇ ಕಷ್ಟ ನಷ್ಟ ಏನೇ ಇದ್ರೂ ಕೂಡ ಒಂದು ಪರಿವಾರದ ರೀತಿಯಲ್ಲಿ ನಾವು ಅದನ್ನು ಹಂಚ್ಕೊಳ್ತೀವಿ ನಾವು. ಹಾಗಾಗಿ ಒಂದು ಕುಟುಂಬ ಅಂತ ಬಂದಾಗ ಆ ಕುಟುಂಬದ ಪ್ರೀತಿ ನನಗೆ ಸಿಕ್ಕಿದೆ. ಆ ಕುಟುಂಬದ ಎಲ್ಲ ಜವಾಬ್ದಾರಿಗಳು ಕೂಡ ನಾವು ಇವತ್ತಿಗೂ ಕೂಡ ಅದನ್ನು ನಿಭಾಯಿಸ್ತಾ ಇದ್ದೀವಿ. ಅಲ್ಲಿ ನಮ್ಮ ದೊಡ್ಡಪ್ಪನ ಫ್ಯಾಮಿಲಿ ಇರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು, ಮತ್ತು ಇಡೀ ಬಾಳಿ ಫ್ಯಾಮಿಲಿ ಏನಿದೆಯಲ್ಲ ಅದು ಮೂಲತವಾಗಿ ಒಂದು 2 ಫ್ಯಾಮಿಲಿಯಿಂದ ದೊಡ್ಡ ಫ್ಯಾಮಿಲಿ ಆಗಿರೋದು. ಅವರೆಲ್ಲರ ಮನೆಗಳು ಬೇರೆ ಬೇರೆ ಇವೆ, ಆದರೆ ನಮ್ಮ ಕುಟುಂಬವೂ ಸಪ್ರೇಟ್ ಆಗಿದೆ. ಆದರೂ ಕೂಡ ಒಂದು ಫ್ಯಾಮಿಲಿ ಮನೆತನ ಅಂತ ಬಂದಾಗ ಏನೇ ಪ್ರತಿಯೊಂದು ಮದುವೆ ಇದ್ರೂ ಕೂಡ ನಮ್ಮ ತಂದೆಯವರು ಮುಂದಾಗಿ, ನಮ್ಮ ದೊಡ್ಡಪ್ಪವರು ಮುಂದಾಗಿ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಪ್ರತಿಯೊಂದು ಮದುವೆ ಇರಲಿ, ಏನೇ ಯಾವುದೇ ಒಂದು ಶುಭ ಕಾರ್ಯಗಳಿರಲಿ, ಯಾವುದೇ ಒಂದು ಸಾವಿನ ಸುದ್ದಿ ಇರಲಿ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ತಂದೆಯವರು ದೊಡ್ಡಪ್ಪವರು ಅವರೇ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ. ಅದೊಂದು ಒಳ್ಳೆ ವಾತಾವರಣ ಇದೆ ಮನೆಯಲ್ಲಿ. ಸರ್, ನಿಮ್ಮ ಎಜುಕೇಶನ್ ವಿಚಾರಕ್ಕೆ ಬರೋದಾದ್ರೆ, ಎಜುಕೇಶನ್ ಯಾವ ರೀತಿ ಆಯಿತು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಥವಾ ಪ್ರೈವೇಟ್ ಸ್ಕೂಲ್ ಈ ಥರದ್ದೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಯಾವ್ದ್ರಲ್ಲಿ ಓದಿರ್ಬೋದು, ಸೊ ಅದಕ್ಕೆ ಬುದ್ಧಿವಂತರಾಗಿದ್ದಾರೆ, ಅದಕ್ಕೆ ಈ ಸ್ಥಾನಮಾನದಲ್ಲಿ ಇದ್ದಾರೆ ಅನ್ನೋದೊಂದು ನಾವೇ ರೆಡಿ ಮಾಡ್ಕೊಬಿಟ್ಟಿದ್ದೀವಿ ಉತ್ತರವನ್ನ. ಅವರು ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಓದಿದ್ರಂತೆ, ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ರಂತೆ, ಅದಕ್ಕೆ ಅವ್ರು ಇವತ್ತು ಈ ಸ್ಥಾನಮಾನದಲ್ಲಿ ಇದ್ದಾರೆ ಅನ್ನೋದು ಒಂದು. ಇನ್ನೊಂದು, ಮನೆಯಲ್ಲಿ ಒಂದಷ್ಟು ಒತ್ತಡಗಳಿರುತ್ತೆ, ನೀನ್ ಡಾಕ್ಟ್ರೇ ಆಗ್ಬೇಕು ಅಥವಾ ನೀನ್ ಲಾಯರ್ನೇ ಆಗ್ಬೇಕು ಅಥವಾ ನೀನ್ ಸರ್ಕಾರಿ ಕೆಲ್ಸಕ್ಕೆ ಸೇರ್ಬೇಕು ಅಂತ. ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಲೈಫಲ್ಲೂ ಅದೆಲ್ಲ ಇತ್ತ, ಹೇಗೆಲ್ಲ ಆಯ್ತು ಅಂತ ಸರ್? ಖಂಡಿತ ಮೇಡಮ್. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಓದಿದ್ವಿ ರೀ. ಸಂಸ್ಥೆ ಯಾವುದು ಅಂತಂದ್ರೆ ರಾವೂರು ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಬುದ್ಧಿ ಸಂಸ್ಥೆ. ಆ ಸಂಸ್ಥೆ ಅಡಿಯಲ್ಲಿ ಬರುವಂತ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸಚ್ಚಿದಾನಂದ ಪ್ರೌಢಶಾಲೆ, ಸಚ್ಚಿದಾನಂದ ಪದವಿ ಪೂರ್ವ ಕಾಲೇಜು, ಈ 3 ಪ್ರಕಲ್ಪಗಳು ಕೆಲಸ ಮಾಡ್ತಾ ಇವೆ. ಅದ್ರ ತಂದೆಯವರೇ ಅಲ್ಲಿ ನಮ್ಮ ಸಂಸ್ಥೆ ಕಾರ್ಯದರ್ಶಿಗಳಾಗಿರೋದ್ರಿಂದ ನಾವು ಸಹಜವಾಗಿ ಏನು ಮಾಡಿದ್ವಿ, ನಾವು ಅದೇ ಸ್ಕೂಲಲ್ಲಿ ಸೇರಿದ್ವಿ. ಅದು ಕನ್ನಡ ಮಾಧ್ಯಮ ಶಾಲೆ. ಅದು ಸೇರಿದ ನಂತರ ನಾನು ಅಷ್ಟು ಹುಷಾರಿರುವಂಥ ವಿದ್ಯಾರ್ಥಿ ಅಲ್ರಿ, ಮೀಡಿಯಂ ಒಂದು ಮಧ್ಯಮ ಸರಾಸರಿಯಲ್ಲಿ ಇರುವಂಥ ವಿದ್ಯಾರ್ಥಿ. ಆದರೆ ಹೆಚ್ಚು ಅಂತಂದ್ರೆ ನನಗೆ ಗಣಿತ ಅಂದರೆ ಆಗಿ ಬರೋಂಗಿಲ್ಲ ನಾನು. ಅದು ಒಂದು. ಆಮೇಲೆ ನಾನು ಮುಂದೆ PUCಯಲ್ಲಿ ಕೂಡ ನಾವು ಗಣಿತವನ್ನು ಫೇಲ್ ಮಾಡ್ಕೊಂಡ್ವಿ, ಆಮೇಲೆ ಆರ್ಟ್ಸ್ ಹೋದ್ವಿ. ಆದರೆ ಪ್ರಾರಂಭದ ಹಂತಗಳಲ್ಲಿ ನಾನು ಅಷ್ಟು ಅಂದರೆ ಆಟ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಮತ್ತೆಲ್ಲ ಕ್ರೀಡೆಗಳಲ್ಲಿ ನಾವು ಇಂಟ್ರೆಸ್ಟ್ ತೋರಿಸ್ತಾ ಇದ್ವಿ. ಆದರೆ ಅಧ್ಯಯನ ಅಂತ ಬಂದಾಗ ಸ್ವಲ್ಪ ಕಡಿಮೆ, ಮಧ್ಯಮ ಗತಿಯಲ್ಲಿ ಇರುವಂಥ ವಿದ್ಯಾರ್ಥಿ. ಆದರೆ ಪ್ರಾರಂಭದಲ್ಲಿ ನಾವು ನಮ್ಮ ಶಾಲೆಗೆ ಸೇರಿದ್ವಿ. ನಮ್ಮ ಶಾಲೆಗೆ ಸೇರಿ 10ನೇ ತರಗತಿವರೆಗೂ ನಮ್ಮ ಹತ್ರನೇ ನಾವು ಮುಗಿಸಿದ್ವಿ. ಆದರೆ PUC ಅಂತ ಬಂದಾಗ ನಮ್ಮ ತಂದೆಯವರ ಆಸೆ ಏನಾಗಿತ್ತು ಅಂತಂದರೆ, ನನ್ನ 2 ಗಂಡು ಮಕ್ಕಳಲ್ಲಿ, ಅಂದರೆ ನಾನು ನನ್ನ ಅಣ್ಣ, 2 ಗಂಡು ಮಕ್ಕಳಲ್ಲಿ ಯಾರಾದರೂ ಒಬ್ಬರನ್ನ MBBS ಮಾಡಿಸ್ಬೇಕು, ವೈದ್ಯಕೀಯ ಕ್ಷೇತ್ರಕ್ಕೆ ತರಬೇಕು ಅಂತ ಅವರ ಕನಸು. ಯಾಕಂತಂದ್ರೆ ಸ್ವತಃ ಅವರೇ ವೈದ್ಯರಾಗಿದ್ದರು. ಹಾಗಾಗಿ ನನ್ನ ಪರಂಪರೆಯನ್ನ, ನನ್ನ ಉತ್ತರಾಧಿಕಾರತ್ವನ ನನ್ನ ಮಕ್ಕಳು ವಹಿಸುವಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ ಅವ್ರ ಕನಸಾಗಿತ್ತು. ಹಾಗಾಗಿ ಆ ಕನಸಿಗೆ ತಕ್ಕಂತೆ ನಾವು ಕೂಡ 10ನೇ ತರಗತಿವರೆಗೂ ನಾವು ಬಂದ್ವಿ. ಆದರೆ PUCಯಲ್ಲಿ
ಅಣ್ಣ PUCಯಲ್ಲಿ ಕೂಡ ಏನಾದ ಅಂತಂದರೆ ಅಲ್ಲಿ ಅವ್ರದ್ದು ಸ್ವಲ್ಪ ಫಿಸಿಕ್ಸ್ ಹೋಯಿತು, ಒಂದು ಸಬ್ಜೆಕ್ಟ್ ಹೋಯಿತು. ಆಮೇಲೆ ಅವರು ಕೂಡ ಸೈನ್ಸ್ನಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ. ಮುಂದೆ ಅವ್ರು ಏನು ಮಾಡಿದ್ರು ಅಂತಂದರೆ ಪಾಸ್ ಮಾಡ್ಕೊಂಡ್ರು, ಸಬ್ಜೆಕ್ಟ್ ಪಾಸ್ ಮಾಡಿಕೊಂಡು ಮತ್ತೆ ಮುಂದೆ ಅವ್ರು ಏನು ಮಾಡಿದ್ರು, ವಕೀಲಿ ವೃತ್ತಿ ಹೋದ್ರು, ಅಡ್ವೊಕೇಟ್ ಆದರು. ಡಿಗ್ರಿ ಮುಗಿಸ್ಕೊಂಡು ಅಡ್ವೊಕೇಟ್ ಆದರು. ಹಾಗಾಗಿ ಒಬ್ಬ ಅಣ್ಣನ ಆಸೆ ಕೂಡ ಈಡೇರಲಿಲ್ಲ. ಈಗ ನನಗೂ ಡಾಕ್ಟರ್ ಮಾಡಬೇಕು ಅಂತ ಅವ್ರ ಆಸೆ ಇತ್ತು. ಆದರೆ ನಾವು ಏನು ಮಾಡಿದ್ವಿ ಅಂತಂದರೆ PUCಯಲ್ಲಿ ನಮಗಷ್ಟು ಸೈನ್ಸ್ ಮಾಡಿಸಿದ್ರು, ಭಾಳ ಕಷ್ಟಪಟ್ಟು ಸೈನ್ಸ್ ಮಾಡಿಸಿ ಶರಣಬಸವೇಶ್ವರ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ಆದರೆ ಸ್ವಲ್ಪ ನಮಗೆ ಓದಿನಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ ಇತ್ತು. ಆಮೇಲೆ ಸೈನ್ಸ್ ಅಂದರೆ ಸ್ವಲ್ಪ ನಮಗೆ ಹಾರ್ಡ್ ಆಗ್ತಾ ಇತ್ತು. ವಿಶೇಷವಾಗಿ ನಮಗೆ ಗಣಿತ ಸ್ವಲ್ಪ ಕಠಿಣ ಇರೋದ್ರಿಂದ ನಾವು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ನಮಗೆ ಕಷ್ಟ ಆಯಿತು. ಆದರೆ ಬರ್ತಾ ನಾವು ಸೈನ್ಸ್ ಫೇಲ್ ಆದ ನಂತರ ಮತ್ತೆ ಮುಂದೆ ನಾವು ಕೂಡ ಆರ್ಟ್ಸ್ ಸೆಕ್ಷನ್ಗೆ ಹೋದ್ವಿ. ಆರ್ಟ್ಸ್ ಸೆಕ್ಷನ್ಗೆ ಹೋಗಿ ನಾವು ಈಗ B.Ed ಮುಗಿಸ್ಕೊಂಡ್ವಿ, ಆಮೇಲೆ M.Ed ಮುಗಿಸ್ಕೊಂಡ್ವಿ, ಆಮೇಲೆ ಶಿಕ್ಷಕರಾದ್ವಿ. ಹೀಗೆ ಒಂದು ಕಡೆ ನಮಗೆಲ್ಲೋ ಅಳಕಿದೆ, ನಮ್ಮ ತಂದೆಯ ಆಸೆಯನ್ನು ಈಡೇರಿಸಲಿಲ್ಲ ಅನ್ನೋ ಒಂದೊಂದು ಅಳಕಿದೆ. ಆದರೆ ಈಗಲೂ ಕೂಡ ನಮ್ಮ ತಂದೆಯವರು ನಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ. ಯಾಕಂದರೆ ಎಷ್ಟೋ ಸಲ ಹೇಳ್ತೀವಿ, ಮಕ್ಕಳಿಂದ ತಂದೆ ಯಾರು ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಈಗ ತಂದೆಯಿಂದ ಮಕ್ಕಳು ಯಾರು ಅಂತ ಗುರುತಿಸ್ಕೊಳ್ತಾ, ಆದರೆ ಇಂಥವರ ತಂದೆ ಇವರು ಅಂತ ಈಗ ಗುರುತಿಸ್ಕೊಳ್ತಾ ಇದ್ದೀವಿ ಅಂತ ಹೆಮ್ಮೆ ಅಂತ ಭಾಳ ಸಲ ಹೇಳ್ಕೊಂಡಿದ್ದಾರೆ ಅವರು ಬೇರೆ ಕಡೆ. ಬಟ್ ಎಲ್ಲರೂ ಒಂದೊಂದು ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ. ಅಣ್ಣ ಜವಾಬ್ದಾರಿ ಇಲ್ಲಿದ್ದಾರೆ, ನಾನು ಜವಾಬ್ದಾರಿ, ಅಕ್ಕ ಡಾಕ್ಟರ್ ಜವಾಬ್ದಾರಿ ಇದ್ದಾಳೆ, ನಮ್ಮೆಲ್ಲರನ್ನ ಪೋಷಿಸುವಂಥ ದೊಡ್ಡಕ್ಕ ಇನ್ನೊಂದು ಜವಾಬ್ದಾರಿಯಲ್ಲಿದ್ದಾಳೆ. ಹಾಗಾಗಿ ನಮ್ಮ ತಂದೆ ತಾಯಿ ಒಂದು ಒಳ್ಳೆಯ ಅದ್ಭುತವಾದಂಥ ಕುಟುಂಬವನ್ನು ನಾವು ಹೊಂದಿದ್ದೀವಿ. ಮೊದಲು ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಮಾಡಿದ ಕಾರ್ಯಕ್ರಮಗಳು ಒಂದು 8 ದಿನ ಹೋದ್ಮೇಲೆ ಪತ್ರಿಕೆದ ಬರ್ತಿದ್ದಿಲ್ಲ. ಅವ್ರು ಏನು 12 ವರ್ಷ ಹಿಡಿದು ಅವ್ರು ಏನು ಜವಾಬ್ದಾರಿ ತೊಗೊಂಡ್ಮೇಲೆ ಇವು ಏನಾಗ್ಯದ ಮರು ದಿವಸ ಪತ್ರಿಕೆದಾಗ ಎಲ್ಲ ಪ್ರತಿಯೊಂದು ಮತ್ತು ಪತ್ರಿಕೆ ಹಾಗೆಲ್ಲ ಸಂಬಂಧ ಇಟ್ಕೊಂಡು ಮತ್ತು ವಚನ ಸಾಹಿತ್ಯದ ಶರಣ ಸಾಹಿತ್ಯದ ಸಂಗಡ ಮಾಧ್ಯಮ ಸಂಗಡ ನಾವೆಲ್ಲ ವಿಚಾರ ಮಾಡಿದಾಗ ಇಷ್ಟು ನಮಗೆ ಏನೂ ಆಗಿದ್ದಿಲ್ಲ, ಇಷ್ಟು ಜನರದ್ದು ಹೆಂಗೆ ಮನವೊಲಸು, ಇಷ್ಟು ಎಲ್ಲ ಜನರದ್ದು ಏನದ ಪ್ರೇಮ ಹೆಂಗೆ ಗಳಿಸ್ಕೊಂಡಿದ್ದಾನೆ ಅಂತೇಳಿ ನಮಗೆ ಅಷ್ಟು ಒಂದು ಆಶ್ಚರ್ಯ ಅನ್ನಿಸ್ತದೆ. ಅದಕ್ಕೆ ಹೀಗಾಗಿ ಏನದ ಒಂದೊಂದು ಇದರದಲ್ಲಿ ಏನದ ಮಕ್ಕಳ ತಂದಿನಿಂದ ಮಕ್ಕಳ ಪರಿಚಯ, ಆದರೆ ಈಗೇನಂದ್ರೆ ಮಕ್ಕಳಿನಿಂದ ತಂದೆಯವ್ರ ಪರಿಚಯ ಮಾಡ್ತಕ್ಕಂಥ ಒಂದು ಏನದ ಹವ್ಯಾಸ. ಅಂದ್ರೆ ಆ ರೀತಿ ಏನಾದ್ರು ಪ್ರತಿಯೊಂದು ಇದರಲ್ಲಿ ಒಂದು ಆಕ್ಟಿವಿಟೀಸ್ ಕಾರ್ಯಕ್ರಮ ಮಾಡ್ತಾ ಬಂದೇನೆ. ಸರಿ, ಗ್ರಾಮೀಣ ಭಾಗದ ಮಕ್ಕಳು ಅಂತ ಬಂದಾಗ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅವ್ರಿಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಈ ಕಬ್ಬಿಣದ ಕಡಲೆ ಅಂತ ಏನ್ ಕರಿತೀವಿ ಅದು. ಇನ್ನೊಂದು ಸೈನ್ಸ್ ಅಥವಾ ಮ್ಯಾಥ್ಸ್ ಅಂತ ಬಂದಾಗ್ಲೂ ಕೂಡ ಅವ್ರಿಗೆ ಅದರಲ್ಲಿ ಸಮಸ್ಯೆ ಎದುರಿಸ್ತಾ ಇರ್ತಾರೆ. ಟ್ಯೂಷನಿಗೆ ಹೋಗೋದಾಗ್ಲಿ ಅಥವಾ ಮನೇಲಿ ತಂದೆ ತಾಯಿ ಎಷ್ಟೋ ಜನಕ್ಕೆ ಇದನ್ನೆಲ್ಲ ಹೇಳ್ಕೊಡೋದು ಗೊತ್ತಿರೋದಿಲ್ಲ, ಅವ್ರಿಗೂ ಕೂಡ ಅದರ ಅರಿವಿರೋದಿಲ್ಲ. ಸೊ ನಿಮ್ಗೂ ಕೂಡ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿತ್ತು ಅಂತ ಹೇಳಿದ್ರಿಂದ ಈ ಕ್ವಶನ್ ಕೇಳ್ತಾ ಇದ್ದೇನೆ. ಮನೆಯಲ್ಲಿನ ಒತ್ತಡ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳ ಮೇಲೆ ಇನ್ನಿಲ್ಲದ ಪ್ರಭಾವ ಬೀರುತ್ತಾ ಒಮ್ಮೊಮ್ಮೆ ಅಂತ? ನೀವು ಹೇಳಿದ ಮಾತು ಕರೆಕ್ಟು. ಗಣಿತ ನನಗೆ ಆಸಕ್ತಿಯ ವಿಷಯ ಅಲ್ಲ ಅದು. ಹಾಗಾಗಿ ಎಲ್ಲೋ ಒಂದು ಕಡೆ ಸೈನ್ಸ್ ಮಾಡಿ ಡಾಕ್ಟರ್ ಮಾಡಬೇಕು ಅನ್ನೋ ತಂದೆ ಏನು ಆಸೆ ಇತ್ತು, ಅದನ್ನು ಪೂರೈಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಸೈನ್ಸ್ ಮಾಡಿದ್ವಿ. ಆದರೆ ಸೈನ್ಸ್ನಲ್ಲಿ ನಮಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಗಣಿತ ವಿಷಯ ಕಠಿಣ ಆಗಿರೋದ್ರಿಂದ ನಾವು ಒಂದಿಷ್ಟು ಸ್ವಲ್ಪ ಆಸಕ್ತಿಯನ್ನು ಕಳ್ಕೊಂಡಿದ್ವಿ. ಆದರೆ ಎಲ್ಲೊಂದು ಕಡೆ ತಂದೆ ಆಸೆ ಈಡೇರಿಸ್ತಾ ಇಲ್ಲ ಅನ್ನೋ ಒಂದು ಕೊರಗು ಒಂದು ಕಡೆ ಇತ್ತು. ಆಮೇಲೆ PUC ಅಂತ ಬಂದಾಗ ಒಂದಿಷ್ಟು ಟರ್ನಿಂಗ್ ಪಾಯಿಂಟ್ ನಮಗೆ, ಅಂದರೆ ಒಂದು ಸ್ವಲ್ಪ ಹಾದಿ ಡೈವರ್ಟ್ ಆಗ್ತದೆ ನನಗೆ. ಬೇರೆ ಬೇರೆ ಸ್ನೇಹಿತರ ಪರಿಚಯ ಆಗ್ತದೆ, ಒಂದಿಷ್ಟು ಬೇರೆ ಬೇರೆ ಹವ್ಯಾಸಗಳು ಪ್ರಾರಂಭ ಆಗ್ತವೆ. ಇದರಿಂದ ಒಂದಿಷ್ಟು ಆರ್ಥಿಕ ಸಾಲಗಳು ಆಗ್ತವೆ. ಆಮೇಲೆ ಅವ್ರ ಕಿರಿಕಿರಿ ಜಾಸ್ತಿ ಆಗ್ತದೆ. ಹೀಗಾದಾಗ ನಾವು ಒಂದ್ಸಲ ಒತ್ತಡ ಜಾಸ್ತಿ ಆಗ್ತದೆ, ಒಂದ್ಸಲ ತಾಳ್ಮೆ ಕಳ್ಕೊಳ್ತೀನಿ. ಈ ರೀತಿ ಆದಾಗ ಒಂದೊಂದ್ಸಲ ನಾವು ಸುಸೈಡ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನನೂ ಕೂಡ ನಾವು ಮಾಡ್ತಾಯಿದ್ದೀನಿ. ಭಾಳ ನೋವಿನ ಸಂಗತಿ ಅದು. ನನ್ನ ಇಡೀ ಜೀವಮಾನದಲ್ಲಿ ಸುಸೈಡ್ ಮಾಡ್ಕೊಳ್ಳೋದೇನು ಕ್ಷಣ ಇದೆಯಲ್ಲ, ಅದು ಅತ್ಯಂತ ಮರೆಯಲಾಗದಂಥ ಕ್ಷಣ. ಬಟ್ ಅದನ್ನು ಮೀರಿಯೂ ಕೂಡ ನಾನು ಎಷ್ಟು ಮಟ್ಟಿಗೆ ನಾನು ಸಾಧನೆ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಆದರೆ ಆ ಕ್ಷಣ ಮಾತ್ರ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅದು ಒಂದು ಗಳಿಗೆ, ಅದು ಒಂದು ಕೆಟ್ಟ ಗಳಿಗೆ ಅಂತ ನಾನು ಇಡೀ ನನ್ನ ಜೀವನದಲ್ಲೇ ನಾನು ಭಾವಿಸ್ತಾ ಇದ್ದೇನೆ. ಅದೊಂದು ದುಡುಕಿನ ನಿರ್ಧಾರ ಅಥವಾ ಅದೊಂದು ಕೆಟ್ಟ ನಿರ್ಧಾರ. ಇಷ್ಟು ದೊಡ್ಡ ಫ್ಯಾಮಿಲಿ, ತಂದೆ ಒಳ್ಳೆಯ ಸ್ಥಾನಮಾನ, ಮನೆಯಲ್ಲಿ ಅಕ್ಕಂದಿರ ಪ್ರೀತಿ, ಅಣ್ಣಂದಿರ ಪ್ರೀತಿ ಸಿಗ್ತಾ ಇತ್ತು, ತಾಯಿ ಕೈತುತ್ತು ಸಿಗ್ತಾ ಇತ್ತು. ಒಂದೇ ಒಂದು ಸೈನ್ಸಲ್ಲಿ ನಾನು ಒಂದು ಸಬ್ಜೆಕ್ಟ್ ಹೋಯಿತು ಅನ್ನುವ ರೀಸನ್ಗೆ ಆ ಸೂಸೈಡ್ ಅನ್ನುವಂಥದ್ದೇ ಒಂದು ಕೆಟ್ಟ ನಿರ್ಧಾರ. ಅದು ಯಾಕೆ ಆ ಕ್ಷಣಕ್ಕೆ ಅನಿಸ್ತು ಅಂತ ಸರ್? ಎಲ್ಲೋ ಒಂದು ಕಡೆ ನನಗೆ ಕೊರಗಿತ್ತು. ಸಮಾಜದಲ್ಲಿ ತಂದೆ ಸ್ಥಾನಮಾನ ದೊಡ್ಡದಿದೆ, ಮಕ್ಕಳು ಈ ರೀತಿ ಬೆಳಿಬೇಕು ಅಂತ ಜನರ ನಿರೀಕ್ಷೆ ಇರ್ತದೆ. ಆದರೆ ಜನರ ನಿರೀಕ್ಷೆಗೆ ತಕ್ಕಂತೆ ನಾವು ಅಥವಾ ತಂದೆ ಆಸೆಗೆ ತಕ್ಕಂತೆ ನಾವು ಬೆಳಿಲಿಲ್ಲ, ಅಥವಾ ನನ್ನ ವರ್ತನೆಯಿಂದ ಮತ್ತು ನನ್ನ
ಏನು ಸಹವಾಸ ದೋಷದಿಂದ ಅಥವಾ ನನ್ನ ಈ ವಿಚಿತ್ರ ವರ್ತನೆಗಳಿಂದ ನನ್ನ ಕುಟುಂಬಕ್ಕೆ ಧಕ್ಕೆ ಬಂತು, ಅವರ ಪ್ರತಿಷ್ಠೆಗೆ ಧಕ್ಕೆ ಬಂತು, ಜನ ಆಡ್ಕೊಂಗಾದ್ರು, ಏನಪ್ಪ ಇಂಥವ್ರ ಮಗ ಹಿಂಗಾದ್ರಲ್ಲ ಅಂತ ನನಗೆ ಒಳಗೆ ಫೀಲ್ ಆಗ್ತಾಯಿತ್ತು. ಅಮ್ಮ ಮನಸ್ಸಿತ್ತು ಸುಮ್ಮನೆ ಈ ಲೋಕವನ್ನೇ ಬಿಟ್ಟು ಹೋದರೆ ಚೆನ್ನಾಗಿತ್ತು, ಏನೋ ಒಂದೆರಡು ದಿನ ಅಳ್ತಾರೆ, ಆಮೇಲೆ ಮತ್ತೆ ಯಥಾ ಪ್ರಕಾರ ಸುಧಾರಣೆ ಆಗ್ತದೆ ಅನ್ನೋ ಒಂದು ತಲೆಯಲ್ಲಿತ್ತು. ಹಾಗಾಗಿ ಆ ಸನ್ನಿವೇಶ ಮತ್ತು ಆ ವಾತಾವರಣ ಮತ್ತು ಆಗಿನ ಒಂದು ಕೆಟ್ಟ ನಿರ್ಧಾರ ನನ್ನನ್ನು ಈ ಪರಿಸ್ಥಿತಿಗೆ ತಂತು. ಆದರೆ ಒಂದು ತಂದೆಯ ಆಸೆ ಈಡೇರಿಸಲಿಲ್ಲ ಮತ್ತು ನನ್ನ ವರ್ತನೆ ನನ್ನ ಕುಟುಂಬದ ಪ್ರತಿಷ್ಠೆಗೆ ಧಕ್ಕೆ ತಂತು. ಯಾಕಂದರೆ ಇಲ್ಲಿವರೆಗೂ ನಮ್ಮ ಹತ್ರ ಹಣ ಇಲ್ಲಾಂದ್ರೂ ಪರವಾಗಿಲ್ಲ, ನಾವು ಮಧ್ಯಮ ವರ್ಗದಲ್ಲಿದ್ದರೂ ಪರವಾಗಿಲ್ಲ, ಆದರೆ ಪ್ರತಿಷ್ಠೆ ನಮ್ಮ ಮುಖ್ಯ ಲಕ್ಷಣ ಆಗಿತ್ತು. ಅದನ್ನು ನಾವು ಎಲ್ಲೋ ಕಳ್ಕೊಂಡು ಮತ್ತು 4 ಜನ ಮಾತಾಡೋಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅಂಥವನ್ನ ನಿರ್ಧಾರವನ್ನು ಕೆಟ್ಟಗಳಿಗೆ ಅಂತ ತೊಗೊಂಡಿದ್ವಿ. ಯಾಕೆಂದರೆ ಅದು ದುಡುಕಿನ ನಿರ್ಧಾರ. ಆವಾಗ ನನಗೆ ಕೆಟ್ಟದ್ದು ಒಳ್ಳೆಯದು ಯಾವುದೂ ಗೊತ್ತಿರಲಿಲ್ಲ ಆ ವಯಸ್ಸಿನಲ್ಲಿ. ಆದರೆ ಈ ನಿರ್ಧಾರಕ್ಕೆ ನಾವು ತೊಗೊಂಡಿದ್ವಿ. ಆದರೆ ಅದನ್ನು ನಂತರ ತಂದೆಯವರು ಈ ಒಂದು ಕೆಟ್ಟ ನಿರ್ಧಾರ ಮತ್ತು ಈ ಘಟನೆ ಆದ ನಂತರ ನನಗೆ ಯಾವುದೂ ಒತ್ತಡ ಇರಲಿಲ್ಲ. ನೀವು ಏನು ಬೇಕು ಅದನ್ನು ಓದ್ರಿ, ನೀವು ಏನು ಬೇಕು ಅದನ್ನು ಓದ್ರಿ. ಅಂದರೆ ನೀವು ಆ ನಿರ್ಧಾರ ತೆಗೆದುಕೊಂಡಾಗ ನಿಮಗೆ ಎಷ್ಟು ವಯಸ್ಸಿತ್ತು? ಮತ್ತು ಆಗ ನೀವು ಮನೆಯಲ್ಲೇ ಇದ್ರಾ, ಅಂದರೆ ಹಾಸ್ಟೆಲ್ ಗೀಸ್ಟೆಲ್ ಆ ಥರ ಇದ್ರಾ ಅಥವಾ ಮನೆಯಲ್ಲೇ ನಮ್ಮ ದೊಡ್ಡಕ್ಕ ರಾಜಶೋಕ್ ಅವ್ರ ಮನೇಲೇ ಇದ್ವಿ. ನಾವು PUC ಓದ್ತಾ ಇದ್ವಿ. PUC ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಅಲ್ಲೇ ಓದ್ತಾ ಇದ್ವಿ. ಅಲ್ಲೇ ಮನೆ ಪಕ್ಕದಲ್ಲೇ ಇನ್ನೊಬ್ಬರ ಮನೆ ಇತ್ತು. ಆ ಮನೆಯಲ್ಲಿ ನಾವು ಆ ನಿರ್ಧಾರವನ್ನು ತಗೊಂಡಿದ್ವಿ. ಅದೊಂದು ಕೆಟ್ಟಗಳಿಗೆ, ಅದೊಂದು ನಮ್ಮ ಜೀವನದಲ್ಲಿ ಅದೊಂದು ಮರೆಯಲಾಗದ ಘಟನೆ ಅಂತ ಹೇಳ್ಬೋದು. ಬಟ್ ಆ ಘಟನೆಯಿಂದ ನಮ್ಮ ಕುಟುಂಬನೂ ಸಾಕಷ್ಟು ನೊಂದ್ಕೊಂಡಿದೆ, ನಾವು ನೊಂದ್ಕೊಂಡಿದೆ ಅಷ್ಟು ಭಾಳ. ಇವತ್ತು ನಾವು ಸಿದ್ಧಲಿಂಗ ಅವರು ಅಂತ ಅಂದಾಗ ಹಲವರಿಗೆ ಮಾದರಿ ಆಗಿದ್ದೀರಾ, ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಾ. ಬಟ್ ಆ ಕೆಟ್ಟ ಸಮಯ ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ರು ಅಂತ ಅನ್ಸುತ್ತೆ ನನಗನ್ಸ್ದ ಹಾಗೇನೆ. ನೀವು 2 ಬಾರಿ ಆ ದುಡುಕಿನ ನಿರ್ಧಾರ ತೆಗೆದುಕೊಳ್ತೀರಾ ಅಂತಂದ್ರೆ ನಿಮಗೆ ಮನಸ್ಸಿನ ಒತ್ತಡ ಎಷ್ಟಿತ್ತು, ಎಷ್ಟು ಕುಗ್ಗಿ ಹೋಗಿದ್ರಿ ಅನ್ನೋದು ಈಗ ಅರ್ಥ ಆಗತ್ತೆ. ಆ ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸ್ಕೊಂಡ್ರಿ? ಮತ್ತೆ ನಾನು ಯಾವಾಗ ಈ ಸುಸೈಡ್ ಅಟೆಂಪ್ಟ್ ಮಾಡಿದೆ, ಆಮೇಲೆ ನಮ್ಮ 2 ದಿನ ನಂತರ ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಆದ ನಂತರ ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ತಂದೆಯವರು ಅಣ್ಣದವರು ಎಲ್ಲರೂ ಹೇಳಿದ್ರು, ಯಾರೂ ಅವನ ಮೇಲೆ ಒತ್ತಡ ಹಾಕಬೇಡ್ರಿ, ಯಾರೂ ಅವನ ಮೇಲೆ ಇದನ್ನೇ ಮಾಡಿರಿ ಅಂತ ಯಾರೂ ಹೇಳಬೇಡ್ರಿ, ಅವ್ನಿಗೆ ಏನು ಇಷ್ಟ ಬರ್ತದೆ ಅದನ್ನು ಮಾಡಲಿ ಅಂತಂದಾಗ ನಾವು ಒಂದಿಷ್ಟು ಸ್ವಲ್ಪ ಕಾನ್ಫಿಡೆಂಟ್ ಬಂತು. ಆಮೇಲೆ ಜನ ಏನಾದರೂ ತಿಳ್ಕೊಳ್ಳಲಿ, ಏನಾದರೂ ಅನ್ನಲಿ, ಆದರೆ ನಂದು ಏನು ಗುರಿ ಅದ ಅದನ್ನು ಸಾಧನೆ ಮಾಡ್ಕೊಳ್ಬೇಕು. ಅಂದರೆ ನನಗೆ ಆವಾಗ ಸ್ವಲ್ಪ ಬುದ್ಧಿ ಮಟ್ಟ ಜಾಸ್ತಿ ಆಯಿತು, ಒಂದಿಷ್ಟು ಜ್ಞಾನ ಬಂತು. ನಮ್ಮ ತಂದೆಯ ಸ್ಥಾನಮಾನ ಏನಿದೆ, ನನ್ನ ಕುಟುಂಬದ ಸ್ಥಾನಮಾನ ಏನಿದೆ, ಆ ಗೌರವವನ್ನು, ತಂದೆಯ ಪ್ರತಿಷ್ಠೆಯನ್ನು ಎತ್ತಿಡಬೇಕು ಸಮಾಜದಲ್ಲಿ ಅನ್ನೋ ಒಂದು ಸ್ವಲ್ಪ ನನ್ನ ತಲೆಯಲ್ಲಿ ಅದು ಬಂತು. ಬಂದ ನಂತರ ನಾವು ಸೈನ್ಸ್ ಫೇಲ್ ಆದ್ವಿ. ಸುಸೈಡ್ ಅಟೆಂಪ್ಟ್ ಆದ ನಂತರನೇ ಎಕ್ಸಾಮ್ ಫೇಲ್ ಆದ್ವಿ. ಫೇಲ್ ಆದ ನಂತರ ನಾವು ಮುಂದೆ ನಮ್ಮ ಶ್ರೀಮಠದ ಪೂಜ್ಯರು, ಈಗ ಲಿಂಗೈಕ್ಯರಾಗಿದ್ದಾರೆ, ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅವರ ಒಂದು ಸೇವೆ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ತನ್ನ ಶಿಷ್ಯನಿಗೆ ನಾವು ಹೆಂಗಂತಂದರೆ ಆ ಮಠ ಮತ್ತು ಬಾಳಿ ಫ್ಯಾಮಿಲಿ ಇವೆರಡು ಅನ್ಯೋನ್ಯ ಸಂಬಂಧ. ಹಾಗಾಗಿ ಈ ಎರಡೂ ಬಾಳಿ ಫ್ಯಾಮಿಲಿ ಮತ್ತು ಮಠ ಇಷ್ಟರ ಮಟ್ಟಿಗಿದ್ದಾಗ ಆ ಪೂಜ್ಯರಂದರು, ನನ್ನ ಶಿಷ್ಯನಿಗೆ ಹಿಂಗಾಯ್ತಲ್ಲ ಅಥವಾ ಗುಂಡಣ್ಣ ಬಾಳಿಯವ್ರ ಮಗನಿಗೆ ಹಿಂಗಾಯ್ತಲ್ಲ ಅಂತ ತಿಳ್ಕೊಂಡು ಅವರು ಭಾಳ ನೋವು ತಗೊಂಡು ನನ್ನನ್ನು ಏನು ಮಾಡಿದ್ರು ಭಾಳ ಮುತುವರ್ಜಿಯಿಂದ, ಸಿದ್ದುಗೆ ನಾನೇ ಓದಿಸ್ತೀನಿ, ಅವನ ಖರ್ಚು ನಾನೇ ತೊಗೋತೀನಿ, ಅವನಿಗೇನು ಬೇಕು ಎಲ್ಲ ನಾನೇ ಕೊಡ್ತೀನಿ ಅಂತ ಅವರು ಸ್ವತಃ ಮುತುವರ್ಜಿ ತೊಗೊಂಡು ನನಗೆ ಅವರು ಹುಬ್ಳಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ PUC ನಾವೇನು ಮಾಡಿದ್ವಿ, ನಮ್ಮದೇ ಸೊಸೈಟಿಯಲ್ಲಿ PUC ಇತ್ತು. PUC ಡೈರೆಕ್ಟಾಗಿ ಮುಗಿಸ್ಕೊಂಡಿರಿ ನಾನು. ಫಸ್ಟ್ ಇಯರ್ನ ಏಜ್ ಬೇಸ್ ಮೇಲೆ ನಾನು ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಕಟ್ಟಿ ಅಲ್ಲೇ ನಾನು PUC ಪಾಸ್ ಮಾಡಿದ್ವಿ. ಆದರೆ PUC ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ ನಾನು, ಅಂದರೆ ಆರ್ಟ್ಸ್ ಸೆಕ್ಷನ್ನಲ್ಲಿ. ಒಂದು ಕಾಲದಲ್ಲಿ ನಮ್ಮ ಗುರುಗಳ ಪ್ರೇರಣೆಯೊಂದಿಗೆ ಹುಬ್ಬಳ್ಳಿ 3000 ಮಠದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿ ಇವತ್ತು ಶಿಕ್ಷಣದ ಬಗ್ಗೆ ಬಹಳ ದೊಡ್ಡ ಜಾಗೃತಿಯನ್ನು ಈ ಭಾಗದಲ್ಲಿ ಉಂಟು ಮಾಡ್ತಿದ್ದಾರೆ. ವಿಶೇಷವಾಗಿ ಎಲ್ಲ ಶಿಕ್ಷಕರು ಕೇವಲ ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಕಡೆ ಒತ್ತನ್ನು ಕೊಟ್ಟರೆ, ಇವರು ಮಕ್ಕಳಿಗೆ ಕಾರ್ಯಚಟುವಟಿಕೆಗಳು, ಬದುಕಿನ ರೀತಿ ನೀತಿಗಳು, ಸಂಸ್ಕಾರಗಳ ಅಡಿಯಲ್ಲಿ ಹೇಗೆ ಬಾಳನ್ನು ನಡೆಸಬೇಕು ಅನ್ನೋದಕ್ಕೆ ಪ್ರೇರಣೆಯಾಗಿದ್ದಾರೆ. ಮತ್ತು ಅದರಲ್ಲಿ ವಿಶೇಷ ಅಂತಂದರೆ ಮಕ್ಕಳ ಸಂತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮ ಹಾಗೂ ಬಯಲು ಗ್ರಂಥಾಲಯ, ಅದರ ಜೊತೆಗೆ ಹೀಗೆ ವಿಭಿನ್ನ ಕಾರ್ಯಕ್ರಮಗಳು, ವಾರಕ್ಕೊಂದಾದರೂ ಏನಾದರೂ ವಿಶೇಷ ಕಾರ್ಯಕ್ರಮಗಳ ಮಾಡುವುದರ ಮುಖಾಂತರ ಮಕ್ಕಳಿಗೆ ತಮ್ಮ ಬದುಕಿನಲ್ಲಿ ಹೇಗೆ ಸಮಾಜಮುಖಿಯಾಗಿ ಬಾಳನ್ನು ಮಾಡಬೇಕು ಅನ್ನೋದನ್ನು
ತಮ್ಮ ಪಾಠ ಮತ್ತು ಜೀವನದ ಮುಖಾಂತರ ಹೇಳಿಕೊಡ್ತಿದ್ದಾರೆ. ಸರ್, ನನಗನ್ಸೋದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಬಹಳ ಸೆನ್ಸಿಟಿವ್ ಆಗ್ತಾ ಇದ್ದಾರೆ. ನೀವು ಪ್ರತಿನಿತ್ಯ ಮಕ್ಕಳ ಜೊತೆಗೇ ಇರೋದ್ರಿಂದ, ಒಂದು ಉತ್ತಮವಾದಂಥ ಒಡನಾಟ ಇರೋದ್ರಿಂದ ನಾನು ಈ ಪ್ರಶ್ನೆ ನಿಮಗೆ ಕೇಳೋದು ಸೂಕ್ತ ಅಂತ ಅನ್ಸುತ್ತೆ. ಬಹಳ ಅಂದರೆ ಬಹಳ ಸೆನ್ಸಿಟಿವ್ ಆಗ್ತಾ ಇರ್ತಾರೆ. ಶಿಕ್ಷಕರಿಗೇನು ಹೇಳೋ ಹಾಗಿಲ್ಲ, ತಂದೆ ತಾಯಿಗೇನು ಹೇಳೋ ಹಾಗಿಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಅಥವಾ ನಾನು ಫೇಲ್ ಆದೆ, ಅಥವಾ ನನಗೆ ಇದು ಕಷ್ಟ ಆಗ್ತಾ ಇದೆ, ಅಥವಾ ನಾನು ಟ್ರಿಪ್ಪಿಗೆ ಕಳಿಸ್ತಾ ಇಲ್ಲ, ಅಥವಾ ನನಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೂ ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ಮಾಡ್ತಾರೆ. ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಮಗೆ ಜೀವನ ಸಾಕು, ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ಅನ್ಕೊಳ್ಳೋದಾಗಿರ್ಬೋದು. ಈ ಥರದ್ದು ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗ್ತಾ ಇರೋದು. ಸೊ ಈ ಮನಸ್ಥಿತಿ ಇರುವಂಥ ಮಕ್ಕಳಿಗೆ ಪೋಷಕರು ಯಾವ ರೀತಿಯಾಗಿ ಹೆಗಲು ಕೊಡಬೇಕಾಗತ್ತೆ, ಅಥವಾ ಪೋಷಕರಾದವರು ಮಕ್ಕಳನ್ನ ಎಷ್ಟು ನಿಗಾ ವಹಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗತ್ತೆ? ಒಂದು ಏಜ್ ಅಂದರೆ ಈ ಏಜಿಂದ ಈ ಏಜ್ವರೆಗೂ ಅಂತ ಅನಿಸುತ್ತೆ ನಿಮಗೆ ಅಂತ. ನಾನು ನನ್ನ ವೃತ್ತಿ ಜೀವನದ ಅನುಭವಗಳನ್ನು ಹೇಳಬೇಕಾದ್ರೆ ಇಂಥ ಸಾಕಷ್ಟು ಪ್ರಕರಣಗಳಾಗಿವೆ ರೀ. ವಿಶೇಷವಾಗಿ ಕಲಿಕೆಯಲ್ಲಿ ಮಕ್ಕಳು, ಯಾಕಂದರೆ ಅದೊಂದು ವಯಸ್ಸು, ಹದಿಹರೆಯದ ವಯಸ್ಸು ಹಾಗಿರ್ತದೆ, ಅದು ಆಕರ್ಷಣೆಗಳಾಗ್ತವೆ. ಆಮೇಲೆ ಕಂಬೈನ್ಡ್ ಸ್ಟಡಿಯಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇರ್ತವೆ. ಆದರೆ ನಾವು ಸ್ಪೆಷಲಿ ಅದನ್ನು ಕೌನ್ಸಿಲಿಂಗ್ ಮಾಡ್ತೀವಿ ರೀ. ಯಾವ ಮಕ್ಕಳು ಆ್ಯಟಿಟ್ಯೂಡ್ಗಳನ್ನ ನೋಡ್ತೀವಿ, ಅವರ ಹಾವ ಭಾವ, ಅವರ ಚಲನ ವಲನಗಳು, ಯಾರ ಜೊತೆ ಓಡಾಡ್ತಾನೆ, ಯಾರ ಜೊತೆ ಇಲ್ಲ, ಅಥವಾ ಏನು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾನೆ, ಈ ರೀತಿಯನ್ನು ನಾವು ನೋಡಿದ ನಂತರ ಈಗ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮದೇ ಆದಂಥ ಒಂದು ಕೌನ್ಸಿಲಿಂಗ್ ಟೀಮ್ ಇದೆ ಸ್ಕೂಲಲ್ಲಿ. ಹೌದಾ, ಮಗು ಯಾವುದಾದ್ರೂ ಇಂಥ ಒಂದು ವ್ಯತಿರಿಕ್ತ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇತ್ತು, ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟಿ, ಅವನ ವರ್ತನೆಗಳಲ್ಲಿ ಏನಾದರೂ ನಮ್ಗೆ ಸಂಶಯ ಬಂತು ಅಂತಂದರೆ ಆ ಹುಡುಗಿಯನ್ನು ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು, ಮತ್ತು ಸಣ್ಣ ವಿಷಯ ಇದ್ದಾಗ ಅದನ್ನು ಅಲ್ಲೇ ಬಗೆಹರಿಸೋದು, ಅಥವಾ ದೊಡ್ಡ ಮಟ್ಟದ ಹೋದಾಗ ಅವ್ರ ಪಾಲಕರನ್ನು ಕರೆಸಿ ಅವ್ರ ಮಕ್ಕಳನ್ನು ಕೂಡಿಸಿ ಅವರಿಗೆ ಈ ರೀತಿ ಕೌನ್ಸಿಲಿಂಗನ್ನು ಮಾಡಿ, ನಿಮ್ಮ ಮಗು ಹಿಂಗೆ ಮಾಡ್ತಾ ಇದ್ದಾನೆ, ನಿಮ್ಮ ಹುಡುಗಿ ಹಿಂಗೆ ಮಾಡ್ತಾ ಇದ್ದಾಳೆ, ಅಥವಾ ಅದನ್ನೇ ಆ ಹಂತದಲ್ಲೇ ಅದನ್ನು ಚಿವುಟ್ ಹಾಕಿ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ನಮ್ಮ ಶಿಕ್ಷಕರು, ನಾವು ಎಲ್ಲರೂ ಸೇರಿ ಅದನ್ನು ಮಾಡ್ತಾ ಇದ್ವಿ. ಆದರೆ ಬರ್ತಾ ಬರ್ತಾ ನಮ್ಗೆ ಅನ್ನಿಸ್ತದೆ ಇದು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅದು ಸಮೂಹ ಮಾಧ್ಯಮ ಇರ್ಬೋದು, ಟಿ ವಿ ಇರ್ಬೋದು, ಮತ್ತೊಂದು ಯಾಕಂತಂದರೆ ಈ ಮೊಬೈಲ್ಗಳ ಹಾವಳಿ ಏನಾಗಿದೆಯಲ್ಲ, ಈ ಮೊಬೈಲ್ಗಳ ಹಾವಳಿಯಿಂದ ಮಕ್ಕಳು ಜಾಸ್ತಿ ಕೆಡ್ತಾ ಇದ್ದಾರೆ. ಆಮೇಲೆ ಮನೆಯಲ್ಲಿ ಆ ಥರ ಪರಿಸರ ಇಲ್ಲ ಅಂತಂದರೆ ಸಂಸ್ಕಾರದ ಪರಿಸರ ಬೇಕು. ಯಾಕಂದರೆ ಮೊಬೈಲನ್ನು ನಾವು ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು ರೀ. ಅದು ಜಾಸ್ತಿ ಅತಿ ಆಯಿತು. ಆಮೇಲೆ ಮಕ್ಕಳು ಮೊಬೈಲ್ನಲ್ಲಿ ಏನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ. ಯಾವುದು ಅನವಶ್ಯಕವಾಗಿರ್ತದೋ ಅದನ್ನು ನೋಡಿ ಅವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಮತ್ತು ಅದನ್ನೇ ಕ್ರಿಯಾರೂಪಕ್ಕೆ ತರಬೇಕಂತಾರೆ. ಆ ಸಂದರ್ಭದಲ್ಲಿ ಶಿಕ್ಷಕರು ಕೂಡ ಒಂದು ದೊಡ್ಡ ಸವಾಲಿದೆ ನಮಗೆ. ಯಾಕಂತಂದರೆ ಆ ಮಕ್ಕಳ ಶೈಕ್ಷಣಿಕ ನಾವೇ ನಿರೀಕ್ಷೆ ಮಾಡ್ತೀವಿ, ರಿಸಲ್ಟ್ ಚೆನ್ನಾಗಿ ಬರಬೇಕು, ನಮ್ಮ ಶಾಲೆಗೆ ಟಾಪ್ ಬರಬೇಕು, ಈ ರೀತಿಯ ನಿರೀಕ್ಷೆಗಳು ನಮ್ಮೂ ಇರ್ತವೆ. ಆದರೆ ಈ ಮಧ್ಯದಲ್ಲಿ ಇಂಥ ಒಂದು ಪ್ರಕರಣಗಳು ಬಂದಾಗ, ಅಥವಾ ಸಲಿಗೆಯ ಪ್ರಕರಣಗಳು ಮತ್ತು ಪ್ರೀತಿಯ ಪ್ರಕರಣಗಳು ಅಂತ ಬಂದಾಗ, ನಾವು ಶಿಕ್ಷಕರು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸೇರಿ ಅದನ್ನು ಕೌನ್ಸಿಲಿಂಗ್ ಮೂಲಕ, ತಿಳಿ ಹೇಳುವ ಮೂಲಕ ಸಮಸ್ಯೆನ ನಾವು ಬಗೆಹರಿಸ್ತಾ ಇದ್ದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಅದು ಸರ್, ನೀವು ಶಿಕ್ಷಕರಾಗಿದ್ದು ನಿಮ್ಮ ಈ ಇಡೀ ಜರ್ನಿಯನ್ನು ನಾವು ನೋಡಿದಾಗ ಒಂದ್ ಕಡೆ ಸೋತೆ ಅಂತ ಫುಲ್ ಕುಗ್ಗಿ ಹೋಗಿದ್ದು, ಇಲ್ಲ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಮತ್ತೆ ಎದ್ದು ನಿಂತಿದ್ದು. ನಿಜವಾಗ್ಲೂ ಇದು ಎಲ್ಲರಿಂದಲೂ ಸಾಧ್ಯ ಇಲ್ಲ. ಇದು ತುಂಬಾ ಕಮ್ಮಿ ಜನರಲ್ಲಿ ಮಾತ್ರ ಈ ಥರ ಆಗತ್ತೆ. ಆಗಿನ ಘಟನೆಗೂ ಈಗೊಬ್ಬ ಉತ್ತಮ ಶಿಕ್ಷಕನಾಗಿರುವುದಕ್ಕೂ ಎಷ್ಟು ಹೆಮ್ಮೆ ಅನ್ಸುತ್ತೆ, ಎಷ್ಟು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ನಿಮಗೆ? ನಾನು ಇಡೀ ಬದುಕಿನ ಇಲ್ಲಿವರೆಗಿನ ಜರ್ನಿ ನೋಡಿದ್ರೆ ನನಗೆ ಭಾಳ ಹೆಮ್ಮೆ ಫೀಲ್ ಆಗ್ತದೆ. ಯಾಕೆ ಅಂತಂದರೆ, ನಾನು ಸುಸೈಡ್ ಅಟೆಂಪ್ಟ್ ಮಾಡಿ ಮಾನಸಿಕವಾಗಿ ಕುಗ್ಗಿ ಹೋದಾಗ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು, ಅಂದರೆ ಜನ ನಿನ್ನನ್ನು ರೆಸ್ಪೆಕ್ಟ್ ಕೊಡುವ ಹಂತದಲ್ಲಿ ನೀನು ಬೆಳಿಬೇಕು. ಅಂದರೆ ನೀನು ಬಂದರೆ ಜನ ನಿನ್ನ ಬಗ್ಗೆ ಒಂದು ಒಳ್ಳೆಯ ಭಾವನೆ ವ್ಯಕ್ತಪಡಿಸ್ಬೇಕು. ಆ ಮಟ್ಟಿಗೆ ನೀನು ಬೆಳಿಲಿಕ್ಕೆ ಅವಕಾಶ ಇದೆ. ಇದೇ ಜೀವನ ಅಲ್ಲ, ಇನ್ನು ನಂತರನೂ ಜೀವನ ಇದೆ, ಅದನ್ನು ಸುಧಾರಿಸ್ಕೋಬಹುದು ಅಂತ ಒಂದು ತಿಳುವಳಿಕೆ ಮಾತುಗಳನ್ನು ಹೇಳಿದ್ರು. ಮತ್ತು ಎಲ್ಲರೂ, ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಮಾನಸಿಕವಾಗಿ ನನಗೆ ಧೈರ್ಯ ತುಂಬಿದ್ರು. ಏನೂ ಆಗಿಲ್ಲ, ನೀನು ಏನು ತಿಳ್ಕೊಬೇಡ, ಇವೆಲ್ಲ ಕೆಟ್ಟ ಗಳಿಗೆ ಅಂತ ಬಿಟ್ಬಿಡು, ಅವೆಲ್ಲ ಅದೊಂದು ದುರ್ಘಟನೆ ಬಿಟ್ಬಿಡು, ಅವು ತಲೆ ಹಾಕೋಬೇಡ, ಅದರ ಮುಂದಿನ ಜೀವನದಲ್ಲಿ ನಿನ್ನ ಭವಿಷ್ಯ ಇದೆ, ಅದನ್ನು ರೂಪಿಸ್ಕೊಳ್ಳು. ಬಟ್ ಈ ಧೈರ್ಯ ಏನಿದೆಯಲ್ಲ, ನನಗೆ ಮುಂದಿನ ಸಾಧನೆಗೆ ಒಂದು ಪ್ರೇರಣೆ ಆಗ್ತದೆ. ಆಮೇಲೆ ನಾನು ಒಬ್ಬ ಶಿಕ್ಷಕನಾಗಿ 2006ರಲ್ಲಿ ಕಲಬುರಗಿಯ ರೇಷ್ಮೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾವು BEd ಮುಗಿಸ್ಕೊಂಡ್ವಿ. ಆಮೇಲೆ 2007ರಲ್ಲಿ ಮೇನ್ ಕ್ಯಾಂಪಸ್ಸಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಾವು MEd ಮುಗಿಸ್ಕೊಂಡ ನಂತರ ನಾವು ಒಂದು ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಪಾಠ ಹೇಳ್ಬೋದು ಅಂತ ಆತ್ಮವಿಶ್ವಾಸ ಬಂತು. ಯಾಕೆಂತಂದರೆ BEdನಲ್ಲಿ ನಮಗೆ ಶಂಕರ್ಲಿಂಗ್ ಹೆಂಬಾಡಿ ಅಂತ ಒಬ್ಬರು ಲೆಕ್ಚರ್ ಇದ್ದರು, ಉಪನ್ಯಾಸಕರು.
ಬಟ್ ಅವ್ರನ್ನ ನೆನೆಸ್ಬೇಕಾಗ್ತದೆ. ಯಾಕಂತಂದರೆ ಅವ್ರಿಗಿಲ್ಲ, ಅವರು ತೀರ್ಕೊಂಡಿದ್ದಾರೆ. ಬಟ್ ಅವ್ರು ನಮಗೆ ಎಷ್ಟು ವೇದಿಕೆಗಳು ಕೊಡ್ತಾ ಇದ್ರು ಅಂತಂದರೆ, ಏನೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಬಾಳಿಯವರಿಗೆ ಕರೀರಿ, ಸಿದ್ಲಿಂಗ್ ಬಾಳಿಯವರಿಗೆ ಕರೀರಿ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಸಣ್ಣ ಸಣ್ಣ ಏನಾದರೂ ಆ್ಯಕ್ಟಿವಿಟಿ ಇತ್ತು ಅಂತಂದರೆ ಅದನ್ನು ನಮ್ಮ ಮೂಲಕನೇ ಮಾಡಿಸೋದು. ಹೀಗಾಗಿ ಒಂದು ಸ್ಟೇಜ್ ಕರೇಜು, ಒಂದು ಧೈರ್ಯ ಅಂತ ಬಂದಿದ್ರೆ ನಮ್ಗೆ ಬಿ ಎಡ್ನಲ್ಲಿ ಬಂತು. ಆ ಬಿ ಎಡ್ನಲ್ಲಿರುವಂಥ ಧೈರ್ಯ ಮತ್ತು ಪಾಠ ಮಾಡುವಂಥ ಕೌಶಲ್ಯ ಮತ್ತು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನೋ ಎಲ್ಲ ಕೌಶಲ್ಯಗಳನ್ನು ನಾವು ಬಿ ಎಡ್ನಲ್ಲಿ ಕಲ್ತದ್ದು. ಬಟ್ ಅದನ್ನು ನಾವು ಎಮ್ ಎಡ್ನಲ್ಲಿ ಪ್ರಯೋಗ ಮಾಡಿದ್ವಿ. ಎಮ್ ಎಡ್ನಲ್ಲೂ ಸಾಕಷ್ಟು ನಮ್ಗೆ ಅವಕಾಶಗಳು ಸಿಕ್ಕವು. ಬಟ್ ಆದ ನಂತರ 2008ರಲ್ಲಿ ನಮ್ಮ ಸಂಸ್ಥೆಗೆ ನಾವು ಬಂದ್ವಿ. ಯಾಕೆಂದರೆ ನನಗೆ ಬಿ ಎಡ್ ಮಾಡು ಅಂತ ಹೇಳಿದ್ದೆ ನಮ್ಮ ಅಣ್ಣ. ಯಾಕಂತಂದರೆ ಈಗ ನಾವು ಆರ್ಟ್ಸ್ ಸೆಕ್ಷನ್ ಬಂದಿದ್ವಿ, ಡೈರೆಕ್ಟಾಗಿ PUC ಪಾಸ್ ಮಾಡಿದ್ವಿ. PUC ಪಾಸ್ ಮಾಡಿದ ನಂತರ ನಮ್ಮ ಸ್ವಾಮೀಜಿಯವರು ಏನು ಮಾಡಿದ್ರು ಅಂತಂದರೆ, ಈಗ ಲಿಂಗೈಕ್ಯರಾಗಿದ್ದಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರು ತಮ್ಮದೇ ಆದಂಥ ಒಂದು ಪ್ರೀತಿ ವಿಶ್ವಾಸ ತೋರಿಸಿ ನಮಗನ 3000 ಮಠ ಹುಬ್ಬಳ್ಳಿಯ 3000 ಮಠದ ಒಂದು ಪದವಿ ಕಾಲೇಜಿಗೆ ನಮ್ಮನ್ನು ಅಡ್ಮಿಷನ್ ಮಾಡಿದ್ರು. ಅಲ್ಲಿ 3 ವರ್ಷ ನಾವು ಓದಿದ್ವಿ. 3 ವರ್ಷ ಓದಿ ಇನ್ನೊಂದು ವರ್ಷ ನಾವು ಕಾಂಪಿಟೇಟಿವ್ ಎಕ್ಸಾಮ್ಕಂತ 1 ವರ್ಷ ನಾನು ಅಲ್ಲೇ ಇದ್ದೆ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರು ಮಾಡ್ಕೊಳ್ಬೇಕು, ಮುಂದೆ KS ಮಾಡಬೇಕು ಅಥವಾ KES ಮಾಡಬೇಕು, IAS ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡ್ಕೊಂಡ್ವಿ. ಅದೇ ಸಂದರ್ಭದಲ್ಲಿ ಅಣ್ಣ ಫೋನ್ ಮಾಡ್ದ, ಇಲ್ಲ ನಮ್ಮದೇ ಆದಂಥ ಕಾಲೇಜ್ ಇದೆ, ಅಂದರೆ ರಿಲೇಷನ್ನಲ್ಲಿ ಅವರು ನಮಗೆ ಆಗ್ತಾರೆ. ನಾಗೇಂದ್ರಪ್ಪ ರೇಷ್ಮೆ ಅವ್ರದ್ದು ಒಂದು ರೇಷ್ಮೆ ಕಾಲೇಜ್ ಇದೆ, ಅವರು ಕಾಲೇಜ್ ಓಪನ್ ಮಾಡಿದ್ದಾರೆ, ಅಲ್ಲೇ ಬಿ ಎಡ್ ಮಾಡು, ಮುಂದೆ ನಮ್ಮದೇ ಸಂಸ್ಥೆ ಅದ, ಅಲ್ಲೇ ನೀನು ಟೀಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅಂತ ಈ ಭಾವನೆ ಹೇಳಿದಾಗ ನಾವು ಏನು ಮಾಡಿದ್ವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಓದಿದ್ವಲ್ಲ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಮತ್ತೆ ನಾವು ಕಲಬುರಗಿಗೆ ಬಂದ್ವಿ. ಕಲಬುರಗಿ ಬಂದು ಬಿ ಎಡ್ ಮಾಡ್ಕೊಂಡ್ವಿ. ಬಿ ಎಡ್ನಲ್ಲಿ 86% ಆಯಿತು, ಕ್ವಾಲಿಫೈ ಆದ್ವಿ. ಗೌರ್ಮೆಂಟ್ ಕೋಟಾಡದಲ್ಲಿ ಎಮ್ ಎಡ್ ಮಾಡ್ಕೊಂಡ್ವಿ. ಮೇನ್ ಕ್ಯಾಂಪಸ್ನಲ್ಲಿ ಎಮ್ ಎಡ್ ಮಾಡಿಕೊಂಡು ಶಿಕ್ಷಕರಾಗಿ ಅರ್ಹತೆಯನ್ನು ಪಡ್ಕೊಂಡು ನಮ್ಮ ಸಂಸ್ಥೆಗೆ ನಾವು ಬಂದ್ವಿ. ಬಟ್ ನಮ್ಮ ಸಂಸ್ಥೆಗೆ ಬಂದ ನಂತರ ಆದರೆ ನಾನು ಕಂಡುಕೊಂಡದೇನು ಅಂತಂದರೆ, ನಮ್ಮ ಶಾಲೆ ಇನ್ನೊಂದು ಶಾಲೆಗಿಂತ ಹೆಂಗೆ ವಿಭಿನ್ನ ಆಗಬೇಕು. ಶಿಕ್ಷಣ ಎಲ್ಲರೂ ಕೊಡ್ತಾರೆ, ಪಠ್ಯಕ್ರಮ ಎಲ್ಲರೂ ಬೋಧನೆ ಮಾಡ್ತಾರೆ, ಆದರೆ ಪಠ್ಯೇತರವಾಗಿ ನಾವು ಏನು ಮಾಡ್ಬೋದು ಅದನ್ನು ನಾನು ಆಲೋಚನೆ ಮಾಡಿದೆ ನಾನು. ಹಾಗಾಗಿ ಒಂದೊಂದೇ ಆಲೋಚನೆಗಳನ್ನು ನಮ್ಮ ಬೋಧನೆಗಳಲ್ಲಿ, ನಮ್ಮ ಚಟುವಟಿಕೆಗಳಲ್ಲಿ ಅದನ್ನು ಅಳವಡಿಸ್ಕೊಂಡ್ವಿ. ಆದರೆ ಈಗ ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ವಿ. ಅದರ ಪ್ರತಿಫಲ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪಠ್ಯೇತರ ಚಟುವಟಿಕೆ ಮಾಡುವಂಥ ಯಾವುದಾದ್ರೂ ಶಾಲೆ ಇದ್ದರೆ ಅದು ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ ಮತ್ತು ಸಚ್ಚಿದಾನಂದ ಪ್ರೌಢಶಾಲೆ ಅಂತ ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಸರ್, ನಿಮ್ಮ ಬಗ್ಗೆ ನಾನು ಕೇಳಲ್ಪಟ್ಟಿರೋದು, ಮಕ್ಕಳಲ್ಲಿ ಲೋಕಜ್ಞಾನ ಬೆಳೆಸುವಂಥ ನಿಟ್ಟಿನಲ್ಲಿ ವಿಭಿನ್ನ ರೀತಿಯಾದಂಥ ತರಬೇತಿಗಳನ್ನು, ಶಿಬಿರಗಳನ್ನು ಮಾಡ್ತಾ ಇರ್ತೀರಾ ಅಂತ. ವ್ಯಾಪಾರ ಸಂತೆ ಅಂತ ಮಾಡಿ ಮಕ್ಕಳು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರೋ ಥರ, ಚುನಾವಣೆ ಅಂತ ಮಾಡಿ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿಸುವಂಥದ್ದು. ಯಾಕೆ ಹಾಗೆಲ್ಲ ಮಾಡಬೇಕು ಅಂತ ಅನ್ನಿಸ್ತಾ ನಿಮಗೆ ಐಡಿಯಾ ಬಂದಿದ್ದು, ಅಥವಾ ಮಕ್ಕಳಲ್ಲಿ ಆ ಥರದ್ದೊಂದು ಬೆಳವಣಿಗೆ ನೋಡಬೇಕು, ಅಥವಾ ಅವರಿಗೆ ಆ ಥರದ್ದು ಮಾರ್ಗದರ್ಶನ ನೀಡೋದು ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತವಾಗದೆ ಲೋಕಜ್ಞಾನವನ್ನು ನೀಡಬೇಕು ಅಂತ ಅನ್ಸಿದ್ದು ಯಾಕೆ? ಈಗಿನ ಶಿಕ್ಷಣ ಹೆಂಗಾಗಿದೆ ಅಂದ್ರೆ ಮೇಡಮ್, ಪಠ್ಯದಲ್ಲಿ ಏನಿದೆ ಅಷ್ಟು ಮಾತ್ರ ಬೋಧನೆ ಮಾಡ್ತಾರೆ, ಅದ್ರ ಪ್ರಾಕ್ಟಿಕಲ್ ನಾಲೆಜ್ ಬರ್ತಾ ಇಲ್ಲ ಮಕ್ಕಳಿಗೆ. ನಾನು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದ ನಂತರ ತಮ್ಮ ಲೀಡರ್ಗಳನ್ನು ತಾವೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಣಕು ಚುನಾವಣೆಗಳನ್ನು ಮಾಡ್ತೀನಿ ರೀ ಫಸ್ಟು. ಈಗ ಬೇರೆ ಬೇರೆ ಶಾಲೆಯಲ್ಲಿ ಅಂದರೆ ಯಾರು ಹುಷಾರಿರ್ತಾರ ಆ ಹುಡುಗನ ಲೀಡರ್ ಮಾಡಿಬಿಡ್ತಾರೆ. ಆದ್ರೆ ನಂಬಲ್ಲಿ ಹಂಗಿಲ್ರಿ. ನಮ್ಮ ಕ್ಲಾಸ್ ವೈಸ್ ಲೀಡರ್ಗಳನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು, ಆ ಕ್ಲಾಸ್ನಲ್ಲಿರುವಂಥ ಮಕ್ಕಳೇ ತಮ್ಮ ಲೀಡರ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇದೊಂದು ಕಾನ್ಸೆಪ್ಟ್ ಬರಬೇಕಂದ್ರೆ ಒಂದು ಅಣಕು ಚುನಾವಣೆಗಳು. ಅಣಕು ಚುನಾವಣೆ ಅಂತಂದರೆ ಅದನ್ನು ಪದ್ಧತಿ ಸರಿ ಹೆಂಗೆ ಚುನಾವಣಾ ಆಯೋಗ ಮಾಡ್ತದೆ, ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಅದನ್ನು ಪರಿಶೀಲನೆ ಮಾಡೋದು, ಅದನ್ನು ಮತದಾನ ಪ್ರಕ್ರಿಯೆ, ಚುನಾವಣಾ ಪ್ರಚಾರ ಮತ್ತು ಫಲಿತಾಂಶ ಘೋಷಣೆ, ಈ ಥರ ಸಿಸ್ಟಮೆಟಿಕ್ ಆಗಿ ಮೊದಲೇ ವೇಳಾಪಟ್ಟಿಯನ್ನು ಹಾಕಿಬಿಡ್ತೀವಿ ಅವರಿಗೆ. ಈ ದಿನ ಇದಾಗ್ತದೆ, ನಾಮಪತ್ರ ಸಲ್ಲಿಕೆಗೆ ಒಂದು ದಿನಾಂಕ, ಬೇರೆ ಬೇರೆ ಒಂದು ಡೇಟ್ಗಳನ್ನು ಹಾಕಿ ಒಂದು ನೋಟಿಸ್ ಬೋರ್ಡಿಗೆ ಹಾಕಿಬಿಡ್ತೀವಿ. ಮಕ್ಕಳು ಎಷ್ಟು ಕ್ಯೂರಿಯಾಸಿಟಿ ಅಂತಂದರೆ, ನಾನು ನಾಮಿನೇಷನ್ ಮಾಡ್ತೀನಿ ಪ್ರಚಾರ ಮಾಡೋದು, ಈ ರೀತಿ ಒಂದು ಹಬ್ಬದ ವಾತಾವರಣ ಅವರಿಗೆ. ಆಮೇಲೆ ಭವಿಷ್ಯದಲ್ಲಿ ಚುನಾವಣೆಗಳು ಹೆಂಗೆ ಆಗ್ತವೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಯಾವ ರೀತಿ ನಡೀತವೆ ಅನ್ನೋದನ್ನು ಈ ಹಂತದಲ್ಲಿ ಮಕ್ಕಳಿಗೆ ನಾನು ತಿಳಿಸ್ಕೊಡ್ಬೇಕಾಗಿದೆ. ಇದು ಭಾಳ ಯಾಕಂದರೆ ಮುಂದೆ ಅವರು ಎಲೆಕ್ಷನ್ ಅಂತ ಬಂದಾಗ, ನಾನು ಇದನ್ನು ಸ್ಕೂಲ್ನಲ್ಲೇ ಮಾಡಿದ್ದೀವಿ, ಈ ನಾಲೆಜ್ ಅಲ್ಲೇ ಬಂದಿರ್ತಾರೆ ಅವರಿಗೆ. ಇದು ಒಂದು. ಎರಡನೇದು ಮಕ್ಕಳ ಸಂತೆ ಅಂತ ನಾವು ಮಾಡ್ತೀವಿ ರೀ. ಮಕ್ಕಳ ಸಂತೆ ಅಂತಂದರೆ ಆ ಮಕ್ಕಳು ತಮ್ಮ ಮನೆಯಿಂದ ತರಬಹುದು ಅಥವಾ ಹೊರಗಡೆಯಿಂದ ತರಬಹುದು. ತಿಂಡಿ ತಿನಿಸು ಪದಾರ್ಥಗಳಿರ್ಬೋದು, ಅಥವಾ ಕಾಯಿಪಲ್ಯಗಳಿರ್ಬೋದು, ಅಥವಾ ಸ್ನ್ಯಾಕ್ಸ್ ಐಟಮ್ಸ್ ಏನೇ ಇರಲಿ, ಅದನ್ನು ತಂದು ನಮ್ಮ ಶಾಲೆ ಒಂದು ಗ್ರೌಂಡ್ನಲ್ಲಿ ಮಾರುಕಟ್ಟೆ ಅಂತ ಮಾಡ್ತೀವಿ ರೀ. ಆ ಮಾರುಕಟ್ಟೆಯಲ್ಲಿ ತಂದು ಅದನ್ನು ಮಾರಾಟ ಮಾಡ್ಬೇಕು. ಅದನ್ನು ಯಾಕೆ ಇದನ್ನು ಮಾಡ್ತೀವಿ ಅಂತಂದರೆ, ಅರ್ಥಶಾಸ್ತ್ರದಲ್ಲಿ ಕೆಲವು ಅಂಶಗಳು ಬರ್ತವೆ. ಗ್ರಾಹಕ, ಲಾಭ, ನಷ್ಟ, ಮಾರುಕಟ್ಟೆ, ಅದ ನಿವ್ವಳ ಲಾಭ, ಈ ರೀತಿ ಅಂತ ಬಂದಾಗ ಮಕ್ಕಳಿಗೆ ನಾವು ಬರೀ ಲಾಭ ನಷ್ಟ ಅಂತ ನಾವು ಬರೀ ಪಠ್ಯಕ್ರಮದಲ್ಲಿರುವಂಥ ವಸ್ತುಗಳನ್ನು ಹೇಳಿದ್ರೆ ಸಾಲಂಗಿಲ್ಲ. ಅದನ್ನು ಮಾರುಕಟ್ಟೆಗೆ ತಂದು ಒಂದು ವಸ್ತುವನ್ನು ಮಾರಾಟ ಮಾಡೋದ್ರಿಂದ ಹೆಂಗೆ ಮಾರಾಟ ಮಾಡಬೇಕು ಅನ್ನೋ ಕೌಶಲ್ಯ ಬರ್ತವನಿಗೆ.
ಯಾಕಂತಂದರೆ ತನ್ನ ವಸ್ತುವನ್ನು ರಿಯಾಯಿತಿ ದರದಲ್ಲಿ ಮಾರ್ಬೋದು, ಅಥವಾ ತನ್ನ ವಸ್ತುವನ್ನು ಯಾವ ರೀತಿ ವೆರೈಟಿಯಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಜನರಿಗೆ. ಇದು ಕೌಶಲ್ಯ ಈ ಹಂತದಲ್ಲೇ ಬೆಳೆಸ್ಲಿಕ್ಕೆ ಸಾಧ್ಯ ಆಗಿದೆ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಒಂದು ಸಲ ನಾವು ಮಾರುಕಟ್ಟೆ ಮಾಡಿದಾಗ ಒಬ್ಬೊಬ್ಬ ವಿದ್ಯಾರ್ಥಿ 3,000-4,000 ಸಾವಿರ ರೂಪಾಯಿ ಲಾಭ ಮಾಡ್ಕೊಟ್ಟಿದ್ದಾನೆ. ಖರ್ಚು ಬಿಟ್ಟು 3,000-4,000 ಸಾವಿರ ರೂಪಾಯಿ ಲಾಭ ರೀ ಮೇಡಮ್. ಪಾನಿಪುರಿ ಮಾಡಿದ್ದಾರೆ, ಗೋಬಿ ಮಂಚೂರಿ ಮಾಡಿದ್ದಾರೆ, ಸಮೋಸ ಮಾಡಿದ್ದಾರೆ, ಆನ್ ದಿ ಸ್ಪಾಟ್ನಲ್ಲಿ ಬಜ್ಜಿ ಕರೆದು ಕೊಟ್ಟಿದ್ದಾರೆ. ಅದನ್ನು ಶಾಬಾ ತಹಸೀಲ್ದಾರರು ಭಾಳ ಅಪ್ರಿಸಿಯೇಟ್ ಮಾಡಿದ್ರು. ಹೀಗಂತಲ್ಲ, ಮಕ್ಕಳಿಗೆ ಒಟ್ಟಾರೆಯಾಗಿ ಪ್ರಾತ್ಯಕ್ಷಿಕ ಜ್ಞಾನ ಸಿಗಬೇಕು, ಪ್ರಾಕ್ಟಿಕಲ್ ನಾಲೆಜು. ಈಗ ನಾವು ಗ್ರಾಮ ಪಂಚಾಯಿತಿ ಅಂತ ಬಂದಾಗ ನಾವು 8th ಕ್ಲಾಸ್ನಲ್ಲಿ ಸ್ಥಳೀಯ ಸಂಸ್ಥೆಗಳು ಅಂತ ಪಾಠ ಓದ್ತೀವಿ. ಅಲ್ಲಿ ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಬರೀ ಗ್ರಾಮ ಪಂಚಾಯಿತಿ ಬಗ್ಗೆ ನಾವು ಪಠ್ಯ ಪುಸ್ತಕದಲ್ಲಿ ಏನಿರ್ತದೆ ಅಷ್ಟನ್ನೇ ಹೇಳಿದ್ರೆ ಸಾಲಂಗಿಲ್ಲ. ಸ್ವತಃ ಅವರನ್ನು ಗ್ರಾಮ ಪಂಚಾಯಿತಿ ಕರ್ಕೊಂಡು ಹೋಗ್ತೀವಿ. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು PDO ಮುಂದೆ ನಾವು ಏನು ಹೇಳಬೇಕಾಗಿದೆ ಅದನ್ನು ಹೇಳ್ತೀವಿ. ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ಎಲ್ಲಿರ್ತದೆ, ಮೀಟಿಂಗ್ ಎಲ್ಲಿ ನಡೀತವೆ, ಆಮೇಲೆ ಬಜೆಟ್ಗಳನ್ನು ಹೆಂಗೆ ಮಂಡನೆ ಮಾಡ್ತಾರೆ, ಮತ್ತು ಪ್ರತಿ ಮೀಟಿಂಗ್ಗಳನ್ನು ಹೆಂಗೆ ಕಂಡಕ್ಟ್ ಮಾಡ್ತಾರೆ, ಇದನ್ನು ಪ್ರಾಕ್ಟಿಕಲಾಗಿ ಹೇಳೋದ್ರ ಮೂಲಕ ಮಕ್ಕಳಿಗೆ ಆ ನಾಲೆಜನ್ನು ಕೊಡ್ತಾ ಇದ್ವಿ. ಈಗ ಬ್ಯಾಂಕು ವ್ಯವಹಾರ ಅಂತ ಬಂದಾಗ SSLCಗೆ ಮಕ್ಕಳನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಕರ್ಕೊಂಡು ಹೋಗಿ ಮ್ಯಾನೇಜರ್ಗಳಿಂದ ಪಾಠಗಳನ್ನು ಮಾಡಿಸೋದಿರಲಿ. ಆಮೇಲೆ ಪೋಸ್ಟ್ ಆಫೀಸ್ ಅಂತ ಬಂದಾಗ ಪೋಸ್ಟ್ ಆಫೀಸ್ಗೆ ಕರ್ಕೊಂಡು ಹೋಗ್ತೀವಿ. ಸಂಘ ಸಂಸ್ಥೆಗಳು ಅಂತ ಬಂದಾಗ ಅವರನ್ನೇ ಶಾಲೆ ಕರೆಸ್ತೀವಿ. ಹೀಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡೋದ್ರಿಂದ ಮಕ್ಕಳಿಗೆ ಆ ವಿಷಯ ವಸ್ತು ಭಾಳ ಮನದಟ್ಟಾಗ್ತದೆ. ಪರಿಣಾಮಕಾರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ, ಅದನ್ನು ಪರೀಕ್ಷೆಯಲ್ಲಿ ಬರಿತಾನೆ. ಹಾಗಾಗಿ ನಮ್ಮ ಶಾಲೆ ಯಾಕೆ ಇನ್ನೊಂದು ಶಾಲೆಗಿಂತ ಭಿನ್ನ ಅಂತಂದರೆ, ನಾವು ಹೆಚ್ಚು ಮಕ್ಕಳನ್ನು ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾ ಇದ್ದೀವಿ. ಆ ಮೂಲಕ ಅವರಿಗೆ ಬೋಧನೆ ಪರಿಣಾಮಕಾರಿಯಾಗುವಂತೆ ಮಾಡ್ತಾ ಇದ್ವಿ. ಸರ್, ಈಗ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಇದೊಂದು ಯಾವಾಗಲೂ ಇರುವಂತಹ ಹಣೆಪಟ್ಟಿ. ನೀವು ಏನೇ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನ ಮಾಡಲಿ ಅಥವಾ ಅದಕ್ಕೆ ಅಂತ ಅನುದಾನಗಳು ಬಿಡುಗಡೆ ಆಗಲಿ, ನಾವು ಯಾವಾಗಲೂ ಹೇಳೋದು ಹಿಂದುಳಿದ ಭಾಗ. ಅದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳನ್ನ ನೋಡುವಂತ ರೀತಿಯಲ್ಲಿ ನೋಡೋದಿಲ್ಲ, ಉತ್ತಮವಾದಂಥ ಶಿಕ್ಷಣ ಸಿಗೋದಿಲ್ಲ. ಅಂದರೆ ಕ್ವಾಲಿಟಿ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ, ಅದರಿಂದ ವಂಚಿತರಾಗಿರ್ತಾರೆ. ಆಮೇಲೆ ಪ್ರಾಕ್ಟಿಕಲ್ ವಿಚಾರ ಅಂತ ಬಂದಾಗ ನೀವು ಬೆಂಗಳೂರಿನ ಹುಡುಗರಿಗೂ ಉತ್ತರ ಕರ್ನಾಟಕ ಭಾಗದ ಹುಡುಗರಿಗೂ ವ್ಯತ್ಯಾಸ ಇರತ್ತೆ ಅಂತ. ಸೊ ಇದನ್ನು ನೀವು ನಂಬ್ತೀರಾ ಅಥವಾ ಅದರ ಬದಲಾವಣೆ ಆಗಿದೆ ಆಲ್ರೆಡಿ ಅಂತ ಹೇಳ್ತೀರಾ? ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ಇಲ್ಲಿ ಸರ್ಕಾರದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡೋಂಗಿಲ್ಲ ರೀ. ಶಿಕ್ಷಕರು ಇರ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಆದರೆ ಒಬ್ಬ ಶಿಕ್ಷಕ ಆದ ನಂತರ, ಯಾಕಂದರೆ ಅವರು ಶಿಕ್ಷಕ ವೃತ್ತಿ ಬರೋದಕ್ಕಿಂತ ಮುಂಚೆ ಕಲಿಕಾರ್ಥಿಗಳಿರ್ತಾರೆ. B.Edನಲ್ಲಿ ಏನು ಕಲಿತಿರ್ತಾರಲ್ಲ ಅದನ್ನು ಅವರು ಶಿಕ್ಷಕ ಆದ ನಂತರ ಮರ್ತೇ ಬಿಡ್ತಾರೆ ಅವರು. ಬಟ್ ಈ ರೀತಿ ಆಗೋದ್ರಿಂದ ಏನಾಗ್ತದೆ, ಮಕ್ಕಳು ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ ಒಂದು ಮಾತು, ದೀಪ ತಾನು ನಿರಂತರ ಹೊತ್ತಿ ಉರಿದರೆ ಮಾತ್ರ ಇನ್ನೊಂದು ದೀಪವನ್ನು ಹೊತ್ತಿಸ್ಲಿಕ್ಕೆ ಸಾಧ್ಯ ಅಂತ. ಆದರೆ ಒಬ್ಬ ಶಿಕ್ಷಕ ತಾನು ಕ್ರಿಯಾಶೀಲ ಇದ್ದಾಗ ಮಾತ್ರ ಇನ್ನೊಂದು ವಿದ್ಯಾರ್ಥಿನ ಕ್ರಿಯಾಶೀಲ ಮಾಡ್ಬೋದು, ಆ್ಯಕ್ಟಿವ್ನೆಸ್ ಮಾಡ್ಬೋದು, ಕ್ರಿಯೇಟಿವ್ ಮಾಡ್ಬೋದು. ಎಷ್ಟೋ ಸಲ ನಾವು ಶಿಕ್ಷಕರು ಏನು ಮಾಡ್ತೀವಿ ಅಂತಂದರೆ ಅದು ಇಲ್ಲ ಇದು ಇಲ್ಲ, ಬರೀ ನೆಗೆಟಿವ್ ಭಾವನೆಯಲ್ಲೇ ಇರ್ತೀವಿ ನಾವು. ಬಟ್ ನಾನು ಹೇಳೋದು ಶಿಕ್ಷಕ ವೃತ್ತಿ ಮಾಡೋರಿಗೆ ಹೇಳೋದೇನು ಅಂತಂದರೆ, ನಿಮ್ಮ ಕೊರತೆಗಳ ನಡುವೆಯೂ ಕೂಡ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಂಥ ಕೆಲಸ ನೀವು ಮಾಡ್ಬೋದು. ಯಾಕಂದರೆ ನಾನು ಉದಾಹರಣೆ ತೊಗೋತೀನಿ, ನನಗೆ ಬರುವಂಥ ಸ್ಯಾಲ್ರಿಯಲ್ಲಿ 5-6 ಸಾವಿರ ರೂಪಾಯಿ ಪ್ರತಿ ತಿಂಗಳ ಮಕ್ಕಳ ಸಲುವಾಗಿನೇ ಹಾಕ್ತೀನಿ ನಾನು. ಅವ್ರಿಗೆ ಉಚಿತವಾಗಿ ಪತ್ರಿಕೆಗಳನ್ನು ಕೊಡೋದಿರಲಿ, ಆಮೇಲೆ ಉಚಿತವಾಗಿ ಬೇರೆ ಕಡೆ ಯಾವುದಾದ್ರೂ ಕಾಂಪಿಟೇಷನ್ಗಳನ್ನು ಅಟೆಂಡ್ ಮಾಡೋದಿರಲಿ, ಅಥವಾ ಈಗ ಒಂದು ಉದಾಹರಣೆ ನಾವು ಕೊಡೋದಾದರೆ, ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದರು, ಅರವಿಂದ ಮಾಲ್ಗತ್ತಿ ಅವರು ಬಂದಿದ್ದರು, ದೊಡ್ಡ ಸಾಹಿತ್ಯಗಳು ಬಂದಿದ್ದರು. ಜಸ್ಟ್ ಈ ವಿಷಯ ನನಗೆ ಗೊತ್ತಾದ ತಕ್ಷಣ ನಾವೇನು ಮಾಡಿದ್ವಿ, ಮಕ್ಕಳನ್ನು ರೆಡಿ ಮಾಡಿ ನಾವೇ ಸ್ವತಃ ಖರ್ಚಿನಿಂದ ಅವ್ರಿಗೆ ಕರ್ಕೊಂಡು ಹೋಗಿ ಕಂಬಾರರ ಜೊತೆಗೆ ಮಾತಾಡೋದಿರಲಿ, ಸಂವಾದ ಮಾಡೋದಿರಲಿ, ಅವ್ರ ಜೊತೆಗೆ ಅರವಿಂದ್ ಮಾಲ್ಗತ್ತಿ ಅವ್ರ ಜೊತೆಗೆ ಭೇಟಿ ಮಾಡೋದಿರಲಿ, ಹೀಗೆ ಆಮೇಲೆ ಅವರ ನೃತ್ಯ ಪ್ರದರ್ಶನ ಇರಲಿ, ಅವರ ಪ್ರತಿಭಾ ಪ್ರದರ್ಶನ ವೇದಿಕೆಗಳಿರಲಿ, ಹೀಗೆ ಹಲವಾರು ಚಟುವಟಿಕೆಗಳಿಗೆ ಅವರನ್ನು ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನು ಕರ್ಕೊಂಡು ಹೋಗಿ. ಬಟ್ ಇದರ ಯಾವುದು ಕೂಡ ನಮ್ಮ ಸಂಸ್ಥೆ ಮೇಲೆ ಭಾರ ಹಾಕಂಗಿಲ್ಲ. ಇದು ಸ್ವತಃ ನನ್ನ ಖರ್ಚಿನಲ್ಲಿ ಮಕ್ಕಳಿಗೆ ರೆಡಿ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ. ಬಟ್ ಇದಕ್ಕೆ ಆಡಳಿತ ಮಂಡಳಿ ಸಹಕಾರ ಇದೆ, ಶಿಕ್ಷಕರ ಸಪೋರ್ಟ್ ಇದೆ. ಈ ಎಲ್ಲ ಸಪೋರ್ಟ್ ಇರೋದ್ರಿಂದ ನಾನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಮಕ್ಕಳು ಅಂತ ಬಂದಾಗ ಒಂದು ಹಸಿ ಗೋಡೆ ಇದ್ದಾಗೆ, ನಾವು ಏನು ಅವ್ರ ಮನಸ್ಸಿನಲ್ಲಿ ಮೂಡಿಸ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಬಟ್ ಶಿಕ್ಷಕರಾದವರು ಒಳ್ಳೆಯದನ್ನೇ, ಪಾಸಿಟಿವ್ ಭಾವನೆಗಳನ್ನೇ ಮಕ್ಕಳಲ್ಲಿ ತುಂಬಬೇಕು. ಒಂದಿಷ್ಟು ಕ್ರಿಯೇಟಿವ್, ಏನಪ್ಪ ಬರೀ ಸಾಲಿಗೆ ಬರೋದು, ಪಠ್ಯಕ್ರಮ ಅಷ್ಟೇ ಹೇಳೋದು, ಮತ್ತೆ ಹೋಗೋದು, ಇಷ್ಟನ್ನು ಮಾಡದೆ ತಮ್ಮ ಜ್ಞಾನವನ್ನು ಸಂಪೂರ್ಣವಾಗಿ ದಾರಿ ಇರಬೇಕು. ಒಂದಿಷ್ಟು ಅನೇಕ ಚಟುವಟಿಕೆಗಳಿರಲಿ, ಪಠ್ಯಕ್ಕೆ ಪೂರಕವಾದಂಥ ಪಠ್ಯೇತರ ಚಟುವಟಿಕೆಗಳನ್ನು ಮಾಡೋದಿರಲಿ, ಕ್ಷೇತ್ರ ದರ್ಶನಗಳಿರಲಿ, ಮಕ್ಕಳನ್ನು ಬೇರೆ ಕಡೆ ಸಂದರ್ಶನ ಮಾಡಿಸೋದಿರಲಿ. ಈ ರೀತಿ ಮಾಡಿದಾಗ ಮಾತ್ರ ಮಕ್ಕಳು ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡ್ಕೊಳ್ತಾರೆ ಡೆಫಿನೆಟ್ ಆಗಿ. ಸರ್, ನಾನು ನಿಮ್ಮ ಬಗ್ಗೆ ಇನ್ನೊಂದು ಹೆಮ್ಮೆಯ ವಿಚಾರ ಆಗಿರೋವಂಥದ್ದು, ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಮನೆಗೇನೆ ಹೋಗ್ತಾ ಇದ್ರಿ, ಅವರಿಗೆ ಪಾಠವನ್ನು ಹೇಳಿ ಬರ್ತಾ ಇದ್ರಿ ಅಂತ. ಕೋವಿಡ್ ಅಂತ ಅಂದಾಗ ಎಲ್ಲರೂ ಮನೆಯೊಳಗೆ ಕೂತ್ಕೊಳ್ಳೋಣ, ಯಾಕೆ ಬೇಕು, ಪಾಸಿಟಿವ್ ಬಂದುಬಿಟ್ರೆ ಕಷ್ಟ,
ನಮ್ಮನ್ನ ಎಲ್ರು ಏನೋ ಬೇರೆ ತರ ನೋಡ್ತಾರೆ ಅನ್ನೋದೊಂದು ಇತ್ತು. ಇನ್ನು ಎಷ್ಟೋ ಸ್ಕೂಲ್ ಮಕ್ಳಂತೂ ಅಯ್ಯೋ ರಜಾ ಸಿಕ್ತು, ಕೋವಿಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ರಜಾ ಸಿಕ್ಕಿದೆಯಲ್ಲ ಇನ್ಯಾವಾಗ ಬರುತ್ತೆ ಕರೋನಾ ಹಬ್ಬ ಅಂತ ಎಷ್ಟೋ ಮಕ್ಳುಗಳು ಕೇಳಿದ್ದಾರೆ ಅಂತ. ಸೊ ಅಂತ ಸಂದರ್ಭದಲ್ಲೂ ಕೂಡ ಪಾಠ ಮಾಡ್ಬೇಕು, ಮಕ್ಳನ್ನ ನೋಡ್ಬೇಕು, ಮಕ್ಳ ಜೊತೆಗೆ ಮಾತಾಡ್ಬೇಕು, ಅವ್ರ ಮನೆಗೆ ಹೋಗ್ಬೇಕು. ಯಾಕೆ ಅನಿಸ್ತು ಆ ಜವಾಬ್ದಾರಿ? ಮನೇಲೆಲ್ಲ ನಿಮ್ಗೆ ಅದಕ್ಕೆ ಓಕೆ ಅಂತ ಹೇಳಿದ್ರೆ ಹೆಂಗಿತ್ತು ಆ ಸನ್ನಿವೇಶ ಅಂತ? ಕೊರೋನಾ ಭಾಳ ಸಂದಿಗ್ಧ ಪರಿಸ್ಥಿತಿ, ಇಡೀ ಪ್ರಪಂಚದಾದ್ಯಂತ ತನ್ನ ಕರಾಳ ಮುಖ ತೋರಿಸ್ತಾ ಇರುವ ಸಂದರ್ಭದಲ್ಲಿ ನಾವು ಒಬ್ಬ ಶಿಕ್ಷಕನಾಗಿ ನನ್ನ ಜವಾಬ್ದಾರಿಯನ್ನು ನಾನು ತೋರಿಸ್ಬೇಕಾಗಿತ್ತು ಸಮಾಜಕ್ಕೆ. ಅನೇಕ ಜನ ಶಿಕ್ಷಕರು ಮನೆಯಲ್ಲೇ ಇದ್ದರು, ಪಾಠ ಇಲ್ಲ, ಪ್ರವಚನ ಇಲ್ಲ, ಏನೂ ಇಲ್ಲ, ತಾವಾಯಿತು ತಮ್ಮ ಆರೋಗ್ಯ ಆಯಿತು ಅನ್ನೋಷ್ಟು ಮಟ್ಟಿಗೆ ಮನೆಯಲ್ಲಿದ್ದರು. ಬಟ್ ಈ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂತಂದರೆ, ನನ್ನ ಮಕ್ಕಳು, ವಿಶೇಷವಾಗಿ ನನ್ನ ಶಾಲೆ ಮಕ್ಕಳು ಇದರಿಂದ ವಂಚಿತರಾಗಬಾರ್ದು, ಶಿಕ್ಷಣದಿಂದ ವಂಚಿತರಾಗಬಾರ್ದು. ಪರಿಸ್ಥಿತಿ ಏನೇ ಇರಲಿ, ಕೊರೋನಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಆನ್ಲೈನ್ ಕ್ಲಾಸ್ಗಳನ್ನು ಮಾಡಿದ್ವಿ. ಬಹುಶಃ ಆನ್ಲೈನ್ ಕ್ಲಾಸ್ ಮಾಡಬೇಕಂತೆ ನಾನು ಲ್ಯಾಪ್ಟಾಪ್ ಖರೀದಿ ಮಾಡಿದೆ. ನಾನು ಲ್ಯಾಪ್ಟಾಪ್ ಖರೀದಿ ಮಾಡಿ ಒಂದು ಟೆಕ್ನಿಕಲ್ ಸ್ವಲ್ಪ ಕೆಲವು ಪಾಯಿಂಟ್ಸ್ಗಳನ್ನು ತಿಳ್ಕೊಂಡು ಮಕ್ಕಳಿಗೆ ಆನ್ಲೈನ್ ಮೂಲಕನೇ ಕ್ಲಾಸು, ಆನ್ಲೈನ್ ಮೂಲಕನೇ ಅಟೆಂಡೆನ್ಸು, ಆನ್ಲೈನ್ ಮೂಲಕನೇ ಟೀಚಿಂಗು, ಆನ್ಲೈನ್ ಮೂಲಕನೇ ಟೈಮ್ ಟೇಬಲ್, ಈ ದಿನ ಈ ಪೀರಿಯಡ್ ಇವ್ರು ತೊಗೋಬೇಕು, ಎಲ್ಲ ರೀತಿಯ ಒಂದು ಸಿಸ್ಟಮೆಟಿಕ್ ಯಾವ ರೀತಿ ಕ್ಲಾಸ್ ರೂಮಲ್ಲಿ ನಡೀತಲ್ಲ ಅದನ್ನೇ ಅವರು ಆನ್ಲೈನ್ ಮೂಲಕನೇ ತೊಗೊಂಡ್ರು ಅವ್ರು ಮೇಡಮ್. ಒಂದು ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪ ಅವರು ತೀರ್ಕೊಂಡ್ರು, ಕೊರೋನಾದಲ್ಲಿ ತೀರ್ಕೊಂಡ್ರು. ಒಂದು ಆ ನೋವು, ಇನ್ನೊಂದು ಕಡೆ ಇದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು. ಜೊತೆಗೆ ಎಷ್ಟೋ ಸಲ ಆರ್ಥಿಕವಾಗಿ ಬಡ ಕುಟುಂಬಗಳು, ಅವ್ರಿಗೆ ಫೋನ್ ಇಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ, ಆಮೇಲೆ ಎಷ್ಟೋ ಸಲ ಊಟಕ್ಕೂ ಕೂಡ ಗತಿಲ್ಲ, ಅಂಥ ಮಕ್ಕಳು ನಮ್ಮಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ನಾವೇನು ಮಾಡಿದ್ವಿ, ಆನ್ಲೈನ್ ಕ್ಲಾಸ್ ಅವ್ರಿಗೆ ಎಫೆಕ್ಟ್ ಆಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಇದನ್ನು ನಾವು ಮನಸ್ಸಿನಲ್ಲಿ ತೊಗೊಂಡು ಏನು ಮಾಡಿದ್ವಿ, ಯಾವುದು ಪಾಸ್ ಆಗಲಿಕ್ಕೆ ಈಸಿ ಇದೆಯೋ ಪಾಸಿಂಗ್ ಪ್ಯಾಕೇಜ್ಗಳು ಅಂತ ಕರಿತೀವಿ ಸಬ್ಜೆಕ್ಟ್ ವೈಸು, ಅದನ್ನು ನಾವು ಏನು ಮಾಡಿದ್ವಿ, ಪ್ರಿಂಟ್ ಹಾಕ್ಸಿದ್ವಿ. ಎಷ್ಟು ಜನ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅದನ್ನು ಪ್ರಿಂಟ್ಸ್ ಹಾಕ್ಸಿ, ನಮ್ದು ಅಷ್ಟೇ ಅಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಏನು ಮಾಡಿದ್ವಿ, ಮನೆಗೆ ಹೋಗಿ ಪ್ರಿಂಟ್ಗಳನ್ನು ಕೊಟ್ವಿ. ಅಂದರೆ SSLC ಎಕ್ಸಾಮ್ ಮಕ್ಕಳಿಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ಯಾವ ರೀತಿ ಈಸಿಯಾಗಿ ಪಾಸಿಂಗ್ ಆಗಲಿಕ್ಕೆ ಏಟು ಓದಬೇಕು ಅಷ್ಟನ್ನೇ ನಾವು ಪ್ರಿಂಟ್ ಮಾಡಿ ಮಕ್ಕಳಿಗೆ ಮನೆಗೆ ಹೋಗಿ ಅದನ್ನು ಕೊಟ್ವಿ. ಅವ್ರ ಪಾಲಕರಿಗೆ ಸಂದರ್ಶನ ಮಾಡಿದ್ವಿ. ಆಮೇಲೆ ಮಕ್ಕಳಲ್ಲಿ ನೈತಿಕವಾಗಿ ಸ್ಥೈರ್ಯವನ್ನು ಮೂಡಿಸುವಂಥ ಕೆಲಸ ಮಾಡಿದ್ವಿ. ಕೊರೋನಾದಂಥ ರೋಗ ಬರ್ತದೆ, ಇರಲಿ ಪರವಾಗಿಲ್ಲ, ಆದರೂ ಕೂಡ ನಾವು ಓದುವಂಥ ಉತ್ಸಾಹ ಕಳ್ಕೋಬಾರ್ದು, ನಿರಂತರ ಕಲಿಕೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ ಅಂತಂದರೆ, ಬೇರೆ ಬೇರೆ ಮನೆಗೆ ಹೋಗಿ, ಬೇರೆ ಬೇರೆ ಊರಿಗೆ ಹೋದ್ವಿ, ಮಾಲ್ಗತ್ತಿ, ಲಕ್ಷ್ಮೀಪುರ ವಾಡಿ, ಬೇರೆ ಬೇರೆ ಊರಿಗೆ ಹೋಗಿ ಮಕ್ಕಳಿಗೆ ಮಾನಸಿಕ ಧೈರ್ಯ ತುಂಬಿ ಅವರಿಗೆ ವರ್ಕ್ ಬುಕ್ಗಳನ್ನು ಕೊಟ್ಟು, ಆಮೇಲೆ ಕೆಲಸ ಮಾಡಲಿಕ್ಕೆ ಹೇಳಿ ಫೀಡ್ಬ್ಯಾಕ್ ತೊಗೋತಾ ಇದ್ವಿ ನಾವು. ಆಮೇಲೆ ನೀವು ಏನೇ ಸಮಸ್ಯೆ ಇದ್ರೂ ನಮ್ಗೆ ಫೋನ್ ಮಾಡಿರಿ, ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿರಿ, ಹಾಗೇನಾದರೂ ನಿಮ್ಗೆ ಆರ್ಥಿಕ ಸಮಸ್ಯೆ ಇದ್ದರೆ ಹೇಳ್ರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಈ ರೀತಿಯ ಒಂದು ಭಾವನೆ ಐತಲ್ಲ, ಅದು ಭಾಳ ತೃಪ್ತಿಕರ. ಕೊರೋನಾದಂಥ ಒಂದು ಹಾವಳಿ ಇದ್ದರೂ ಕೂಡ ಶಿಕ್ಷಣದಲ್ಲಿ ಒಂದಷ್ಟು ಕಲಿಕೆ ಮೂಡಿಸಿದ್ದೇನೆ ಅನ್ನೋ ತೃಪ್ತಿ ಕೂಡ ನನಗಿದೆ ಆ ಸಂದರ್ಭದಲ್ಲಿ. ಭಾಳ ಜನ ಹೇಳ್ತಾ ಇದ್ರು, ಯಾಕೆ ಹೋಗ್ತೀರಿ, ಇಂಥ ದೊಡ್ಡ ಕರೋನಾ ಅಂತ ರೋಗ ಬಂದದ, ನಿಮಗೂ ಎಫೆಕ್ಟ್ ಆಗ್ಬೋದು, ನಿಮಗೂ ಅದು ಪರಿಣಾಮ ಬೀರ್ಬೋದು, ಯಾಕೆ ಹೋಗ್ತೀರಿ ಅಂತಂದ್ರು ನಾನು ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ. ನಾನು ಒಂದೇ ಒಂದು ಉದ್ದೇಶ, ಮಕ್ಕಳು ಕಲಿಕೆಯಲ್ಲಿ ಹೊಂದಿಳಬಾರ್ದು, ಅದು ಒಳ್ಳೆ ಗುಣಮಟ್ಟ, ಕೊರೋನಾದಂಥ ಕಾಲದಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಓಕೆ, ನಿಮ್ಮಂಥ ಶಿಕ್ಷಕರೇ ನಮ್ಮ ಸಮಾಜಕ್ಕೂ ಕೂಡ ಬೇಕಾಗಿರೋದು. ಜೀವದ ಹಂಗೂ ಇಲ್ಲದೆ ಮಕ್ಕಳಿಗೆ ಪಾಠ ಮಾಡುವಂಥ ಶಿಕ್ಷಕರೇ ಬೇಕಾಗಿರೋದು. ಸರ್, ಕೊನೆಯದಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಗಳಿಗಾಗಿರ್ಬೋದು ಅಥವಾ ಇಲಾಖೆಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಇನ್ನೊಂದು, ನನ್ನ ಬದುಕು ನಾನು ಎಷ್ಟರ ಮಟ್ಟಿಗೆ ಮಾದರಿ ಇದನ್ನೋ ಗೊತ್ತಿಲ್ಲ, ಆದರೆ ನಾನು ಇನ್ನೂ ಕಲಿಯುವಂಥ ವಿದ್ಯಾರ್ಥಿ. ಶಿಕ್ಷಕ ಇರ್ಬೋದು, ಆದರೂ ನಾನೊಬ್ಬ ಕಲಿಯುವಂಥ ವಿದ್ಯಾರ್ಥಿ. ಯಾಕಂದರೆ ಹೇಳ್ತೇವಲ್ಲ, ಇಡೀ ಶಿಕ್ಷಣ ಅಂದರೆ ಇಡೀ ಜೀವನ ಎಷ್ಟು ಕಲ್ತ್ರೂ ಕಡಿಮೆನೇ. ಹಾಗಾಗಿ ನಾನು ಒಂದೆರಡು ವಿಷಯಗಳನ್ನು ಹೇಳಬೇಕಾದ್ರೆ, ನನ್ನ ಈ ಇಡೀ ಕುಟುಂಬದಲ್ಲಿ ಅಥವಾ ಈ ಒಂದು ನನ್ನ ಬದುಕಿನ ಜರ್ನಿಯಲ್ಲಿ ನನ್ನ ಹೆಂಡತಿಯ ಪಾತ್ರ ಭಾಳ ಮುಖ್ಯವಾಗಿದೆ. 2013ರಲ್ಲಿ ನಾನು ದೀಪಿಕಾ ಅವರೊಂದಿಗೆ ಮದುವೆ ಆದ ನಂತರ, ಸಂಸಾರ ಆದ ನಂತರ ಎಲ್ಲ ಚಟುವಟಿಕೆ ಬಿಟ್ಬಿಡ್ತಾರಪ್ಪ, ಆಯಿತು ಏನು ಅವ್ರು ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದರೆ ಮದುವೆ ಆಗ್ತದೆ, ಮಕ್ಕಳಾಗ್ತವೆ, ಎಲ್ಲ ಬಿಟ್ಬಿಟ್ರು. ಇವೆಲ್ಲವನ್ನು ಮೀರಿ ನನ್ನ ಹೆಂಡತಿ ನಾನು ಎಲ್ಲ ಪ್ರೋತ್ಸಾಹಕ್ಕೆ ಕಾರಣ ಆಗ್ತಾಳೆ. ಆದರೆ ಸಮಾಜ ಸೇವೆಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಸಪೋರ್ಟ್ ಮಾಡಿ ನನ್ನನ್ನು ಈ ಮಟ್ಟಕ್ಕೆ ಅವರು ತಂದು ನಿಲ್ಲಿಸ್ತಾರೆ. ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಒಂದು ನಮ್ಮ ವಿವಾಹ ವಾರ್ಷಿಕೋತ್ಸವ, ಯಾಕಂದರೆ ಎಷ್ಟೋ ಸಲ ಏನು ಮಾಡ್ತಾರೆ, ಪಾರ್ಟಿಗಳನ್ನು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಆದರೆ ನಮ್ಮ 2ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ನಾವು ಕಣ್ಣುದಾನ ಮಾಡಿದ್ವಿ ಹಾಸ್ಪಿಟ್ಲಿಗೆ, ಬಸವೇಶ್ವರ ಹಾಸ್ಪಿಟ್ಲಿಗೆ, ಕಲಬುರಗಿಯ ಬಸವೇಶ್ವರ ಹಾಸ್ಪಿಟ್ಲಿಗೆ. 3ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ದೇಹವನ್ನೇ ದಾನ ಮಾಡಿದ್ವಿ ನಾವು, ನಮ್ಮ ಧರ್ಮಪತ್ನಿ ದೀಪಿಕಾ ಅವರು. ಸೊ ಈ ವಿಷಯವನ್ನು ಕೇಳಿದಂಥ ನಮ್ಮ ತಂದೆಯವರು ಗುಂಡಣ್ಣ ಬಾಳೆಯವರು ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿರಲ್ಲ, ನನಗೆ ಗೊತ್ತೇ ಇಲ್ಲ, ಹಾಗಾಗಿ ನಾನು ದೇಹದಾನ ಮಾಡ್ತೀನಿ ಅಂತ ಅವರು ರೆಡಿ ಆಗ್ತಾರೆ. ಹಾಗಾಗಿ ಕಲಬುರಗಿಯ MRMC ಮೆಡಿಕಲ್ ಕಾಲೇಜ್, ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿಗೆ ನಾನು, ನನ್ನ ಪತ್ನಿ ಮತ್ತು ನಮ್ಮ ತಂದೆಯವರು ಮೂವರು
ಈಗಾಗಲೇ ಪತ್ರ ಬರ್ಕೊಟ್ಟಿದ್ದೀವಿ, ಅವರು ಕೂಡ ನಮಗೆ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಸತ್ತ ನಂತರ ದೇಹವನ್ನು ಕೂಡ ನಾವು ಲ್ಯಾಬಿಗೆ ಕೊಡ್ತೀವಿ, ಕಾಲೇಜಿಗೆ ಕೊಡ್ತೀವಿ ಅಂತ ನಾವು ವಾಗ್ದಾನ ಮಾಡಿದ್ದೀವಿ ಆಲ್ರೆಡಿ. ಸೊ ಇದು ಒಂದು ಭಾಗ. ಆಮೇಲೆ ಸ್ವತಃ ನನ್ನ ಮಕ್ಕಳನ್ನು ನಾವು ಕನ್ನಡ ಮಾಧ್ಯಮಕ್ಕೆ ಕಲಿಸೋದ್ರ ಮೂಲಕ ಕನ್ನಡವನ್ನು ಕೂಡ ಉತ್ತೇಜಿಸುವಂಥ ಕೆಲಸ. ಯಾಕಂತಂದರೆ ಎಷ್ಟೋ ಜನ ಅನ್ಕೊಳ್ತಾರೆ, ಅವ್ರು ಅನುಕೂಲಸ್ಥರಾಗಿರ್ತಾರೆ, ಈಗ ಎಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಳು, ಇಂಟರ್ನ್ಯಾಷನಲ್ ಕಾಲೇಜಿಗೆ, ಸ್ಕೂಲಿಗೆ ಸೇರಿಸ್ಬೋದು ತಮ್ಮ ಮಕ್ಕಳನ್ನು ಅಂತ. ಆದರೆ ನಾನು ಸಮಾಜಕ್ಕೆ ಕೊಡುವಂಥ ಸಂದೇಶ ಏನು ಅಂತಂದರೆ, ಕನ್ನಡ ಉಳಿದ್ರೆ ಮಾತ್ರ ನಾವು ಇರಲಿಕ್ಕೆ ಸಾಧ್ಯ ಆಗ್ತದೆ. ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂದರೆ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಶಾಲೆಗಳು ಉಳಿಬೇಕು ಅಂತಂದರೆ ನಮ್ಮಂಥ ಶಿಕ್ಷಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲೇ ಓದಿಸ್ಬೇಕು ಅನ್ನೋದು ನನ್ನ ಹಂಬಲ ಇದೆ. ಹಾಗಾಗಿ ಈ ಪ್ರಯತ್ನ ನನ್ನಿಂದನೇ ಪ್ರಾರಂಭ ಆಗಲಿ ನಮ್ಮ ಊರಲ್ಲಿ ಅಂತ. ಆಮೇಲೆ ಈಗ ನಮ್ಮ ಮಕ್ಕಳ ಬರ್ತ್ಡೇಗೂ ಕೂಡ ಒಂದು ಶಾಲೆಯನ್ನು ದತ್ತು ತೊಗೊಂಡಿದ್ದೀವಿ, ಕನ್ನಡ ಮಾಧ್ಯಮ ಶಾಲೆ. ಅದು ಸರ್ಕಾರಿ ಶಾಲೆಯನ್ನು ದತ್ತು ತೊಗೊಂಡು ಅದನ್ನು ಒಂದು 30-35 ಸಾವಿರ ರೂಪಾಯಿ ಖರ್ಚಿನಲ್ಲಿ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಮಾಡಿಕೊಂಡು ಅದನ್ನು ಒಂದು ಅದ್ಭುತ ಶಾಲೆಯನ್ನಾಗಿ ರೆಡಿ ಮಾಡಿದ್ದೀವಿ ಈಗ. ಅಂದರೆ ಮಕ್ಕಳ ಬರ್ತ್ಡೇಗೆ ನಾವು ಹಣವನ್ನು ದುಂದು ವೆಚ್ಚ ಮಾಡ್ದೇನೆ ಅದೊಂದು ಸಾರ್ಥಕ ಕೆಲಸಕ್ಕೆ ಅದನ್ನು ಬಳಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸರ್ಕಾರಿ ಶಾಲೆಯನ್ನು ತಗೊಂಡು ಅದನ್ನು ವ್ಯವಸ್ಥಿತವಾಗಿ ಸುಣ್ಣ ಬಣ್ಣ ಮಾಡಿ ಒಂದು ಹೊಸ ಶಾಲೆಯನ್ನಾಗಿ ಅದನ್ನು ಮಾಡಿದ್ದೀವಿ. ಬಟ್ ಆ ತೃಪ್ತಿನೂ ಕೂಡ ನನಗಿದೆ. ಇದರಿಂದ ಒಂದೆಲ್ಲ ಎರಡೆಲ್ಲ ಅಷ್ಟು ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ನೆನಗ್ತದೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಸಮಾಜದಲ್ಲಿ ಮಾಡ್ಕೊತ ಹೋಗಿವಿ. ಯಾಕಂದರೆ ಇದಕ್ಕೆ ನಮ್ಮ ಈಗಿನ ಪೂಜ್ಯರು ಸ್ವಾಮೀಜಿ ಸಿದ್ಧಲಿಂಗ ಮಹಾಸ್ವಾಮಿಗಳಿರಲಿ, ನಮ್ಮ ಆಡಳಿತ ಮಂಡಳ ಇರಲಿ, ಆಮೇಲೆ ನಮ್ಮ ಶಾಲೆ ಎಲ್ಲ ಶಿಕ್ಷಕ ವೃಂದ ಅವರೆಲ್ಲರೂ ಕೂಡ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾನು ಈಗ ಬೇರೆ ಬೇರೆ ಈ ರೀತಿಯ ಮಾದರಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಸರ್, ನಿಮ್ಮ ಜೊತೆಗೆ ಮಾತಾಡಿ ಬಹಳ ಖುಷಿ ಆಯಿತು. ಸಮಾಜಕ್ಕೆ ಮಾದರಿ ಆಗುವಂಥ ಕೆಲಸಗಳನ್ನು ಮಾಡಿದ್ದೀರಾ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಮಕ್ಕಳನ್ನ ಕನ್ನಡ ಸ್ಕೂಲ್ಗೆ ಹಾಕಿರೋದಾಗಿರ್ಬೋದು, ಅಥವಾ ದೇಹದಾನ ಮಾಡುವಂಥದ್ದು ಅದು ದೊಡ್ಡ ದಾನ ಆಗಿರುತ್ತೆ. ಅದು ಕೂಡ ಒಂದು ಉತ್ತಮವಾದಂಥ ಸಂದೇಶವನ್ನು ಸಮಾಜಕ್ಕೆ ನೀಡಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಉತ್ತಮ ಪ್ರಜೆಗಳು ಈ ಸಮಾಜಕ್ಕೆ ಕೊಡುಗೆ ಆಗಿ ಬರಲಿ ಅನ್ನೋದು ನಮ್ಮ ಆಶಯ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಬಾಹುಬಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.